ಹಾಲೆಲೂಯಾ. ಇಷ್ಟರವರೆಗೆ ನಾವು ಆರಾಧನೆಗೆ ನಾವು ಹೋಗಿ ಆರಾಧನೆ ಮುಗಿಸ್ಕೊಂಡು ಬಂದಿದ್ದೀವಿ, ಪ್ರಾರ್ಥನೆ ಮಾಡಿದ್ದೀವಿ. ನಂತರ ಎಣ್ಣೆ ಅಭಿಷೇಕದ ಕಾರ್ಯಕ್ರಮ ಆಯಿತು. ಇವತ್ತಿನ ಒಂದು ಕರ್ತನ ಮೇಜಿನಲ್ಲಿ ದೇವರು ತನ್ನ ಕಾರ್ಯವನ್ನು ಮಾಡಲಿ ಅಂತ ನಾವು ಪ್ರಾರ್ಥನೆ ಮಾಡಿಕೊಡುವ. ಹಾಲೆಲೂಯಾ. ವಚನದ ಮೂಲಕ ದೇವರು ತಾನೇ ನನ್ನ ಕೂಡ ಮಾತಾಡಬೇಕು. ಅದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡಿಕೊಳ್ಳುವ. ಎಲ್ಲರ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡುವ. ಪರಲೋಕದ ತಂದೆಯೇ, ಪ್ರಭು ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ಸ್ವಾಮಿ ಆರಾಧನೆ ಭಾಗವನ್ನು ಮುಗಿಸಿ ಸ್ವಾಮಿ, ಎಣ್ಣೆ ಅಭಿಷೇಕವನ್ನು ಮುಗಿಸಿ ಸ್ವಾಮಿ. ಅಪ್ಪ, ನಾವೀಗ ಒಂದು ವಚನದ ಭಾಗಕ್ಕೆ ಹೋಗುವಾಗ ನಿನ್ನ ಕೃಪೆ, ನಿನ್ನ ಬಲ, ನಿನ್ನ ಶಕ್ತಿ, ನಿನ್ನ ಸಾನ್ನಿಧ್ಯ, ನಿನ್ನ ಪ್ರೀತಿ, ನಿನ್ನ ಕರುಣೆಗಳು ಸ್ವಾಮಿ. ವಚನದ ಭಾಗ ಕೊಡುವಾಗ ನೀನೇ ಕರ್ತನೆ ಅಧಿಕಾರಿಯಾಗಿ, ಆಡಳಿತ ಅಧಿಕಾರಿಯಾಗಿ ನೀನು ನಡೆಸಿಕೊಟ್ಟು ನನ್ನ ನಾಲಿಗೆಯ ಮೂಲಕ ನೀವು ಮಾತಾಡಬೇಕಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ನಿನ್ನ ನಾಮ ಒಂದೇ ಮಹಿಪಡಲಿ ಪ್ರಭು ಯೇಸು ನಾಮದಲ್ಲಿ ತಂದೆ, ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಈ ಒಂದು ತಿಂಗಳು, ಅಕ್ಟೋಬರ್ ತಿಂಗಳು, ನಾವು 9 ತಿಂಗಳನ್ನು ಮುಗಿಸಿ ಎಷ್ಟು ತಿಂಗಳು ಬಂದೀವಿ ಈಗ? ಎಷ್ಟು ತಿಂಗಳು? ಗ್ಯಾರಂಟಿ 10 ತಿಂಗಳು ಇದು. ಅಯ್ಯೋ ಕಂಡ್ರ ಎಷ್ಟು ಜನ ತಟ್ಟಿದ್ದಾರೆ ಎಲ್ಲರೂ ಹೇಳಿ. ಎಷ್ಟು ತಿಂಗಳಿದ್ದೀರಾ? ಕೇಳಿಸ್ತಾ ಇಲ್ಲ? ಅಲ್ಲಲ್ಲಿಯ ಇವಾಗ ನಾವು ಎಷ್ಟೋ ತಿಂಗಳಿಗೆ ಬಂದಿದ್ದೀವಿ? 9 ತಿಂಗಳನ್ನು ನಮಗೆ ದೇವರು ಮುಗಿಸಲಿಕ್ಕೆ ಕೃಪೆ ಕೊಟ್ಟು 10ನೇ ತಿಂಗಳಿಗೆ ಕಾಲಿಳಿಗೆ ದೇವರು ಅವಕಾಶ ಕೊಟ್ಟಿದ್ದಾರೆ. ಅದಕ್ಕಾಗಿ ಸ್ತೋತ್ರ ಮಾಡೋಣ. ಈ 10ನೇ ತಿಂಗಳನ್ನ ದೇವರು ಏನಂತಂದ್ರೆ ಈ ತಿಂಗಳಲ್ಲಿ ಅಧಿಕಾರವನ್ನು ನಡೆಸುವಂತ ತಿಂಗಳು. ಅಲ್ಲಲ್ಲಿಯ ಈ ತಿಂಗಳು ಎಂತ ತಿಂಗಳು? ಅಧಿಕಾರ ನಡೆಸುವ ತಿಂಗಳು. ಸೈತಾನನ ಶಕ್ತಿಗಳ ಮೇಲೆ ಅಧಿಕಾರ ನಡೆಸುವಂತ ತಿಂಗಳು ಈ ತಿಂಗಳು. ಇವತ್ತು ಪ್ರತಿಯೊಬ್ಬರು ಕೂಡ ಯಾವ್ದ್ರ ಮೇಲೆ ಅಧಿಕಾರ ನಡೆಸ್ತೀರಾ? ಸೈತಾನನ ಶಕ್ತಿಗಳ ಮೇಲೆ ಅಧಿಕಾರ ನಡೆಸ್ತೀರಾ. ನಿಮ್ಮ ಮನೆಯಲ್ಲಿ ಇರತಕ್ಕಂತಹ ಕುಡುಕತನದ ಆತ್ಮ, ಜಗಳದ ಆತ್ಮ, ಸಾಲದ ಆತ್ಮ, ಬಂಧನದ ಆತ್ಮ, ಕಾಯಿಲದ ಆತ್ಮ, ಈ ಎಲ್ಲಾ ಆತ್ಮಗಳ ಮೇಲೆ ಈ ಸಲ ನೀವು ಯೇಸುವಿನ ನಾಮದ ಅಧಿಕಾರದಲ್ಲಿ ಅದನ್ನ ಸೋಲಿಸಿ ನೀವು ಜಯವನ್ನು ಪಡೆಯುವಂತ ತಿಂಗಳು. ಹಾಗಾದ್ರೆ ಈ ತಿಂಗಳಿಗೆ ಏನ್ ಹೆಸರು? ಅಧಿಕಾರ ನಡೆಸುವಂತ ತಿಂಗಳು. ಅಧಿಕಾರ ನಡೆಸುವಂತ ತಿಂಗಳು. ಅಧಿಕಾರ ನಡೆಸುವಂತ ತಿಂಗಳು. ಈಗ ಒಬ್ಬರಿಗೊಬ್ರು ಕೈ ಕೊಟ್ಕೊಂಡು ಹೇಳಿ, ನಾನು ಅಧಿಕಾರವನ್ನು ತೆಗೆದುಕೊಳ್ತೀನಿ ಯೇಸುವಿನ ನಾಮದಲ್ಲಿ. ಎಲ್ಲರೂ ಒಬ್ಬರಿಗೊಬ್ಬರು ಕೈ ಕೊಡೋಣ. ಯೇಸುವಿನ ನಾಮದಲ್ಲಿ ಅಧಿಕಾರವನ್ನು ತೆಗೆದುಕೊಳ್ತೀನಿ. ಹಾಲೆಲೂಯಾ. ಓ ಶಬ ಲಬ ರಬ 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 ಶುಭ ಲಬ ರಾರಿಗ ರೀಬ ಲಂಬ ವೈಡಪಡೆ ಮಂಗಳ ಆ ಮೂಲೆ ಇದ್ದಾಳೆ, ಅವಳಿಗೋಸ್ಕರ ಕೊಟ್ಬಿಡ, ಎಲ್ಲ ದೂರ ಹೋಗ್ಬಿಡು. ಹಾಲೆಲೂಯಾ. ಯೇಸುವಿನ ನಾಮದಲ್ಲಿ ನಾನು ಈ ತಿಂಗಳು ಅಧಿಕಾರವನ್ನು ನಡೆಸಿ ಸೈತಾನನ ಶಕ್ತಿಗಳ ಮೇಲೆ ಜಯ ಪಡಿತೀನಿ. ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆದರೆ ಸೈತಾನನ ಶಕ್ತಿಗಳ ಮೇಲೆ ಜಯ ಪಡಿಬೇಕಾದ್ರೆ ಕೆಲವೊಂದು ಜನ ಏನಾಗ್ತಾರೆ? ಭಯದಿಂದ. ಭಯ ಇವತ್ತು ಏನಾಗ್ತಿದೆ? ಅಧಿಕಾರ ನಡೆಸಲಿಕ್ಕೆ ಬಿಡ್ತಾ ಇಲ್ಲ ಪ್ರಿಯರೇ. ಏನು? ಭಯ. ಯಾವುದು? ಭಯ ಏನಾಗ್ತಿದೆ ಅಂದ್ರೆ ಇವತ್ತು ಅಧಿಕಾರ ನಡೆಸಲಿಕ್ಕೆ ಬಿಡ್ತಾ ಇಲ್ಲ. ಯಾಕಂದ್ರೆ ಇವತ್ತು ತುಂಬಾ ಅಧಿಕಾರಗಳಿದೆ. ಯಾವ ತರ ಗೊತ್ತಾ? ನರೇಂದ್ರ ಮೋದಿ ಅವರಿಗೆ ದೇಶವನ್ನ ಆಳುವ ಅಧಿಕಾರ, ಸಿದ್ದರಾಮಯ್ಯನವರಿಗೆ ರಾಜ್ಯವನ್ನ ಆಳುವ ಅಧಿಕಾರ, ಗ್ರಾಮ ಪಂಚಾಯತ್ ಅಧ್ಯಕ್ಷನಿಗೆ ಗ್ರಾಮವನ್ನು ಆಳುವ ಅಧಿಕಾರ, ಪೊಲೀಸ್ ಅಧಿಕಾರಿಗೆ ಆ ಏರಿಯಾದಲ್ಲಿ ಇರತಕ್ಕಂಥ ಜಾಗದಲ್ಲಿ ಕಳ್ಳತನಗಳು, ಮೋಸಗಳು, ಸುಲಿಗೆ ಆಗದಂತೆ ನಡೆಸುವಂತ ಅಧಿಕಾರ. ಹಾಗೇನೆ ಒಂದೊಂದು ಅಧಿಕಾರಿಗಳಿಗೆ ಒಂದೊಂದು ತರ ಅಧಿಕಾರ ಇದೆ. ಆದ್ರೆ ಒಂದು ತಿಳ್ಕೊಳ್ಳಿ ಪ್ರಿಯರೇ, ಈ ಲೋಕದ ಯಾವುದೇ ಅಧಿಕಾರಿಗಳಿದ್ರು ಕೂಡ ಕಾಲು ಎಳೆಯವನೊಬ್ಬ ಇದ್ದೇ ಇರ್ತಾನೆ. ನಿಜನಾ? ಈಗ ಮೋದಿಜಿ ಏನಾದ್ರೂ ಬೇರೆ ರೂಲ್ಸ್ ಅಂದ್ರೆ ಇನ್ನೊಂದು ಪಕ್ಷದವ್ರು ಎದ್ದಿರ್ಬಿಟ್ಟು ಹಂಗೆ ಈಗ ಅವನು ಅಧಿಕಾರ ನಡೆಸಂಗೆ ಮಾಡ್ತಾರೆ. ನಿಜಲ್ವಾ? ಇವತ್ತು ಸಿದ್ದರಾಮಯ್ಯನವರು ಎಷ್ಟೊಂದು ಉಪಕಾರ ಮಾಡ್ತಿದ್ದಾರೆ ನೋಡಿದ್ರ. ಆದ್ರೂ ಕೂಡ ಜನ ಏನ್ ಮಾಡ್ತಾರೆ ಗೊತ್ತಾ? ಅವ್ರು ಕಾಲು ಎಳಿತಾನೇ ಇದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತು ಒಬ್ಬ ಪೊಲೀಸ್ ಅಧಿಕಾರಿ
ನಿಷ್ಠಾವಂತನ ಕೆಲಸ ಮಾಡಬೇಕಾದ್ರೆ, ಅವನ ನಿಷ್ಠಾವಂತಿಕೆಯಿಂದ ಅಧಿಕಾರ ನಡೆಸಬೇಕಾದ್ರೆ ಅವನ ಮೇಲಧಿಕಾರಿನೇ ಬಿಡೋದಿಲ್ಲ. ಒಬ್ಬ ಡಾಕ್ಟರ್ ನಿಷ್ಠೆಯಿಂದ ಅವನ ಅಧಿಕಾರ ನಡೆಸಬೇಕಾದ್ರೆ ಅವನ ಮೇಲಧಿಕಾರಿಗಳು ಬಿಡೋದಿಲ್ಲ. ಒಬ್ಬ ಲಾಯರ್ ನಿಷ್ಠೆಯಿಂದ ಅಧಿಕಾರ ನಡೆಸಬೇಕಾದ್ರೆ ಅವನ ಮೇಲಧಿಕಾರಿಗಳು ಬಿಡೋದಿಲ್ಲ. ಯಾಕೆ? ನೀನು ಲಂಚ ತಗೊಳ್ಳಿಲ್ಲ ಅಂದ್ರೆ ನಿನ್ನ ಬಿಡೋದಿಲ್ಲ ಮಗನೇ, ನೀ ಲಂಚ ತಗೊಳ್ಳೇಬೇಕು, ನೀ ತಿಂಗಳಿಗೆ ಇಷ್ಟು ಕೊಡ್ಲೇಬೇಕು ಅಂತ ಹೇಳಿ ಅವ್ರನ್ನ ತಪ್ಪಾದ ದಾರಿಯಲ್ಲಿ ನಡೆಸಿ ಅಧಿಕಾರವನ್ನ ತಪ್ಪಾದ ಅಧಿಕಾರದ ರೀತಿಯಲ್ಲಿ ನಡೆಸ್ತಾರೆ. ನಿಜನಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಜ ತಾನೆ? ಇವತ್ತು ಒರಿಜಿನಲ್ ಅಧಿಕಾರ ಯಾರು ನಡೆಸ್ತಾ ಇಲ್ಲ, ಎಲ್ಲ ಮೋಸದ ಅಧಿಕಾರಿಗಳು, ಅನ್ಯಾಯದ ಅಧಿಕಾರಿಗಳು, ಎಲ್ಲ ಅಧಿಕಾರಗಳು ಪೂರ್ತಿ ಆಗ್ತದೆ. ಯಾಕಂದ್ರೆ ಅವನ ನಿಷ್ಠೆ ನಡೆಸಲಿ ಬಿಡೋದಿಲ್ಲ. ಆದ್ರೆ ನನ್ನ ಸ್ವಾಮಿ ಹೇಳ್ತಾರೆ, ಪರಲೋಕದ ಅಧಿಕಾರ ನಿನಗೆ ಕೊಡ್ತಾ ಇದ್ದೀನಿ, ನೀನು ನಿಷ್ಠೆಯಿಂದ ನಡೆಸು ಅಂತ ಹೇಳಿ. ನಿನಗೆ ಯಾವ ಅಧಿಕಾರ ಕೊಡ್ತಾರಂತೆ? ಪರಲೋಕದ ಅಧಿಕಾರ ಕೊಡ್ತಾರಂತೆ. ಯಾಕೆಂದ್ರೆ ಈಗ ಯೇಸು ಸ್ವಾಮಿನ ನಂಬುದವರೆಲ್ಲರೂ ಯಾರು? ಯೇಸು ಸ್ವಾಮಿಯ ಶಿಷ್ಯರಾಗಿದ್ದಾರೆ. ಯೇಸು ಸ್ವಾಮಿ ವಾಕ್ಯ ಪ್ರಕಾರ ಯಾರು ನಡೀತಾರೋ ಅವರೆಲ್ಲ ಯೇಸು ಸ್ವಾಮಿ ಶಿಷ್ಯಂದ್ರು. ಹಲ್ಲೆಲೂಯಾ. ಹಾಗಾದ್ರೆ ಇನ್ನೊಂದು ವಚನವನ್ನ ನೋಡಿಕೊಳ್ಳುವ. ಈಗ ನಾವು ಒಂದು ವಚನವನ್ನು ತೆಗೆದುಕೊಳ್ಳೋಣ. ನಾವೆಲ್ಲ ಈಗ ಯಾರ್ದಾರೆ? ಯೋಹಾನ 15:7-8. ನಾವೆಲ್ಲ ಯಾರ್ದಾರೆ? ಯೇಸು ಸ್ವಾಮಿ ಶಿಷ್ಯಂದ್ರು. ನಿಜ ತಾನೆ? ಈ ಶಿಷ್ಯರು ದೇವರ ವಾಕ್ಯ ಯಾರ ಹತ್ರ ಇದೆಯೋ ಅವರೆಲ್ಲರೂ ಕೂಡ ಯಾರು? ಯೇಸು ಸ್ವಾಮಿಯ ಶಿಷ್ಯಂದ್ರು. ಅದನ್ನು ನೀವೆಲ್ಲರೂ ನಾವೆಲ್ಲರೂ ಕೂಡ ಶಿಷ್ಯರಾಗಿದ್ದೀವಿ. ಶಿಷ್ಯರಾದ್ಮೇಲೆ ನಮಗೆ ಅಧಿಕಾರ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾವು ವಾಕ್ಯ ಓದಲಿಕ್ಕಿಂತ ಮೊದಲು ಯೋಹಾನ 15:7-8 ಓದಿ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನನ್ನ ಶಿಷ್ಯರಾಗುವಿರಿ. ನೀವು ಮತ್ತು ನನ್ನ ಯಾರಾಗಿರ್ತೀರಾ? ಶಿಷ್ಯರಾಗಿದ್ದೀರಾ. ಹಾಗಾದ್ರೆ ಇಲ್ಲಿ ಸ್ವಾಮಿ ಹೇಳ್ತಾರೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದರೆ ನೀವು ಬಹಳ ಫಲ ಕೊಡೋರಾಗ್ತಾರೆ. ಫಲ ಕೊಡೋರಾದಾಗ ನೀವು ನನ್ನ ಶಿಷ್ಯರಾಗ್ತೀರ ಅಂತೇಳಿ. ಹಾಗಾದ್ರೆ ಇವತ್ತು ಏನಾಗ್ತಿದೆ ಪ್ರಿಯರೇ? ಎಲ್ಲರೂ ಯೇಸು ಕ್ರಿಸ್ತನಲ್ಲಿದ್ದಾರೆ. ಚರ್ಚಿಗೆ ಬರೋರೆಲ್ಲರೂ ಏನಿದ್ದಾರೆ? ಯೇಸು ಕ್ರಿಸ್ತನಲ್ಲಿದ್ದಾರೆ. ಆದರೆ ಯೇಸುವಿನ ವಾಕ್ಯ ಮಾತ್ರ ನಿಮ್ಮಲ್ಲಿಲ್ಲ. ಯೇಸು ವಾಕ್ಯ ನಿಮ್ಮಲ್ಲಿಲ್ಲ ಅಂದರೆ ಕಾರ್ಯ ಮಾಡೋದಿಲ್ಲ. ಅಲ್ಲಲ್ಲಿಯ ಈಗ ನೀವು ಒಂದು ಮಗು ಹುಟ್ಬಿಟ್ರೆ ಸಾಲೋದಿಲ್ಲ. ಅದಕ್ಕೆ ವಿಟಮಿನ್, ಹಾಲು, ತರಕಾರಿ, ಹಣ್ಣು, ಹಂಪಲುಗಳ ಕೊಟ್ಟರೆ ಮಗು ಬೆಳೆಯೋದಲ್ವಾ? ಹಾಗೇನೆ ಯೇಸು ಸ್ವಾಮಿ ಹತ್ರ ಇದ್ದುಬಿಟ್ರೆ ಸಾಲೋದಿಲ್ಲ. ಯೇಸುವಿನ ವಾಕ್ಯಗಳನ್ನು ತೆಗೆದುಕೊಂಡ್ರೆ ಮಾತ್ರ ನಾವು ಜೀವಿಸಲಿಕ್ಕೆ ಸಾಧ್ಯ. ಹಾಗಾದ್ರೆ ಪ್ರಿಯರೇ, ನಾವು ಯೇಸುವಿನಲ್ಲಿ ಇರೋದಲ್ಲ. ನೋಡಿ ಸ್ವಾಮಿ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದಾರೆ. ನೀವು ಏನು ಬೇಕಾದ್ರೆ ಬೇಡಿಕೊಳ್ಳೋದು ನಿಮಗೆ ಸಿಗುವುದು. ಹಾಗಾದ್ರೆ ನೀವು ಅಧಿಕಾರದಿಂದ ಏನಾದರೂ ಬೇಡ್ಕೋಬೇಕಿದ್ರೆ ಸುಮ್ಮನೆ ಯಾರು ಕೇಳಿದ್ರೆ ಯಾರೂ ಕೊಡೋದಿಲ್ಲ. ಯಾವ ವ್ಯಕ್ತಿನ ಏನು ಉಪಕಾರ ಮಾಡೋದಿಲ್ಲ. ಅಂಥದ್ದು ವ್ಯಕ್ತಿನೇ ಮಾಡೋದಿಲ್ಲ ಅಂದರೆ ದೇವರು ಕೂಡ ಏನು ಕೊಡೋದಿಲ್ಲ. ದೇವರು ಕೊಡ್ಬೇಕಾದ್ರೆ ದೇವ್ರಿಗೆ ಒಂದು ಕಂಡೀಷನ್ ಇದೆ, ನೀ ನನ್ನಲ್ಲಿ ಇದ್ರೆ ಸಾಲೋದಿಲ್ಲ, ನನ್ನ ವಾಕ್ಯದ ಪ್ರಕಾರ ನೀ ನಡಿ. ನನ್ನ ವಾಕ್ಯ ಯಾವುದು? ಪ್ರೀತಿಸು, ಕ್ಷಮಿಸು, ಕರುಣಿಸು, ದಯೆ ತೋರಿಸು, ಬಡವರಿಗೆ ಉಪಕಾರ ಮಾಡು. ನಿಜ ಅಲ್ವಾ? ಈ ಥರದ ಕೆಲವೊಂದು ವಿಷಯಗಳ ಬಗ್ಗೆ ದೇವರು ನಿಮಗೆ ತಿಳಿಸಿಕೊಟ್ಟ ವಾಕ್ಯ ಪ್ರಕಾರ ನೀವು ನಡೆಯಲಿಲ್ಲ ಅಂದರೆ ನಿಮಗೆ ಕೇಳಿದ್ದು ಸಿಗೋದಿಲ್ಲ. ನೀವು ವಾಕ್ಯ ಪ್ರಕಾರ ನಡೆದ್ರೆ ನೀವು ಏನು ಬೇಕಾದ್ರೆ ಅಧಿಕಾರದಿಂದ ಬೇಡ್ಕೊಳ್ಳಿ, ಎಲ್ಲ ನಿಮಗೆ ಸಿಗ್ತದೆ. ಅದು ನಿಮಗೆ ದೊರೆಯುವುದು. ಇಲ್ಲಿ 8ನೇ ವಾಕ್ಯದಲ್ಲಿ ಬರ್ತದೆ, ನೀವು ಬಹಳ ಫಲ ಕೊಡಿದ್ರೆ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ಶಿಷ್ಯರಾಗುವಿರಿ. ಹಾಗಾದ್ರೆ ದೇವರ ವಾಕ್ಯ ಯಾರಲ್ಲಿ ಇದೆಯೋ ಅವರು ಫಲ ಕೊಡುವಂತ ವೃಕ್ಷವಾಗ್ತೀರಾ. ನೀವು ದೇವರ ವಾಕ್ಯ ನಿಮ್ಮಲ್ಲಿ ಇಲ್ವಾ, ನಿಮಗೆ ಫಲ ಕೊಡ್ಲಿಕ್ಕೆ ಆಗೋದಿಲ್ಲ, ಅಧಿಕಾರ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ಅಧಿಕಾರ ತಗೋಬಹುದು, ತಗೊಂಡ್ರು ಕೂಡ ಅದು ಟುಸ್ ಪಟಾಕಿ ಆಗ್ಬಿಡ್ತದೆ. ಅಲ್ಲಲ್ಲಿಯ ಪ್ರಯೋಜನ ಆಗೋದಿಲ್ಲ. ಅಧಿಕಾರ ತಗೊಂಡ್ರು ಕೂಡ ಏನಾಗ್ತದೆ? ಟುಸ್ ಪಟಾಕಿ ಆಗ್ಬಿಡ್ತದೆ. ಅಲ್ಲಲ್ಲಿಯ ಅಲ್ಲಲ್ಲಿಯ ಒಂದು ಪಟಾಕಿ ಹಚ್ಚಬೇಕಾದ್ರೆ ನಮಗೆ ಒಂದು ಭರವಸೆ ಇರ್ತದೆ, ಇದು ಢಮಾರ್ ಅಂತ ಹೇಳ್ತದೆ ಅಂತೇಳಿ. ಆದ್ರೆ ಟುಸ್ ಬಿಟ್ಟಾಗ ಏನಾಗ್ತದೆ? ಬೇಜಾರನಾಗ್ಬಿಡ್ತದೆ. ಅಲ್ಲಲ್ಲಿಯ ಅಲ್ಲಲ್ಲಿಯ ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ನಾವೆಲ್ಲರೂ ಕೂಡ ಶಿಷ್ಯಂದ್ರು ತಾನೆ. ಹಾಗಾದ್ರೆ ಆ ಕಾಲದಲ್ಲಿ ಶಿಷ್ಯಂದ್ರಿಗೆ ಯೇಸು ಸ್ವಾಮಿ ಏನು ಮಾಡಿದ್ರು ನೋಡೋಣ. ಆ ಕಾಲದಲ್ಲಿ ಶಿಷ್ಯಂದ್ರಿಗೆ ಏನು ಮಾಡಿದ್ರು, ಅದನ್ನೇ ಇವತ್ತು ಶಿಷ್ಯರಾಗಿರೋ ನಮಗೆ ಏನು ಮಾಡ್ತಾರೆ ಅಂತ ನಾವು ನೋಡೋಣ. ಹಲ್ಲೆಲೂಯಾ. ಕೇಳಿಸ್ತಾ ಇದೆಯಾ? ಆ ಕಾಲದಲ್ಲಿ ಶಿಷ್ಯಂದ್ರಿಗೆ ಅವ್ರು ಏನು ಅಧಿಕಾರ ಕೊಟ್ಟರೋ ಅದೇ ಅಧಿಕಾರನ ಇವತ್ತು
ಇವತ್ತು ದೇವರ ವಾಕ್ಯ ಪ್ರಕಾರ ನಡೆಯುವಂತ ನನಗೂ ನಿಮಗೂ ಕೊಡ್ತಿದ್ದಾರೆ. ಅರ್ಥ ಆಗ್ತಿದೆಯಾ? ಆ ಕಾಲದಲ್ಲಿ ಶಿಷ್ಯರಿಗೆ ಏನು ಅಧಿಕಾರ ಕೊಟ್ಟರೋ ಅದೇ ಅಧಿಕಾರ ಇವತ್ತು ವಾಕ್ಯದ ಪ್ರಕಾರ ನಡೆಯತಕ್ಕಂಥವ್ರು ಕೂಡ ನೀವು ಶಿಷ್ಯರು ಅಂತ ಹೇಳಿದ್ಮೇಲೆ ನಿಮಗೂ ಕೂಡ ಅದೇ ಅಧಿಕಾರವನ್ನ ನನ್ನ ಸ್ವಾಮಿ ಕೊಡ್ಲಿಕ್ಕಿದ್ದಾರೆ. ಹಾಗಾದ್ರೆ ಅವ್ರು ಯಾವ ತರದ ಅಧಿಕಾರ ಕೊಡ್ತಾರೆ ಅಂತ ಈಗ ನೋಡಿಕೊಳ್ಳೋಕೆ ಮತ್ತಾಯ 10:1 ಮತ್ತಾಯ 10:1 ಪ್ರದೀಪ ನೀನು ಓದ್ಬೇಕಪ್ಪ. ಮತ್ತು ಆತನು 12 ಮಂದಿ ಶಿಷ್ಯರನ್ನು ಹತ್ತರಕ್ಕೆ ಕರೆದು ದೆವ್ವಗಳನ್ನು ಬಿಡಿಸುವುದಕ್ಕೂ ಎಲ್ಲಾ ತರದ ರೋಗಗಳನ್ನು ಎಲ್ಲಾ ತರದ ಬೇನೆಗಳನ್ನು ವಾಸಿ ಮಾಡೋದಕ್ಕೂ ಅವರಿಗೆ ಅಧಿಕಾರ ಕೊಟ್ಟನು. ಈಗ ಇಲ್ಲಿ ಚೆನ್ನಾಗಿ ಕೇಳಿಸ್ಕೊಳ್ಳಿ. ಹಲ್ಲೆಲೂಯಾ. ಇಲ್ಲಿ ವಾಕ್ಯನ ಮಗಳು ಓದಲು ಯಾವ ತರ ಅಂದರೆ, ಮತ್ತು ಆತನು 12 ಮಂದಿ ಶಿಷ್ಯರನ್ನ ಕರೆದು ಶಿಷ್ಯರ ಹತ್ತಿರಕ್ಕೆ ಕರೆದು ದೆವ್ವಗಳನ್ನು ಬಿಡಿಸುವುದಕ್ಕೂ ಎಲ್ಲ ಥರದ ರೋಗಗಳನ್ನು ಎಲ್ಲ ಥರದ ಬೇನೆಗಳನ್ನು ವಾಸಿ ಮಾಡೋದಕ್ಕೆ ಅವರಿಗೆ ಅಧಿಕಾರ ಕೊಟ್ಟನು ಅಂತ ಇಲ್ಲಿ ಸ್ವಾಮಿ ಹೇಳಿದ್ದಾರೆ. ಹಲ್ಲೆಲೂಯಾ. ಹಾಗಾದರೆ ಪ್ರಿಯರೇ, ಇಲ್ಲಿ ಹತ್ತಿರಕ್ಕೆ ಕರೆದು ದೆವ್ವಗಳನ್ನು ಬಿಡಿಸೋದಕ್ಕೂ ಎಲ್ಲ ಥರದ ರೋಗಗಳು ದೆವ್ವಗಳು. ಆಗ ದೆವ್ವಗಳನ್ನು ಬಿಡಿಸುವಂಥ ಅಧಿಕಾರ ಯಾರಿಗಿದೆ? ಬರೀ ಕೇವಲ ಶಿಷ್ಯರಿಗೆ ಮಾತ್ರ. ಯಾರಿಗೆ? ಶಿಷ್ಯರು ಯಾರು? ಯಾರು? ಗ್ಯಾರಂಟಿ ತಾನೆ? ಶಿಷ್ಯರು ಬೇರೆ ಯಾರು ಅಲ್ಲ. ಇಲ್ಲಿ ಸ್ವಾಮಿ ಹೇಳ್ತಾರೆ ಪಾಸ್ಟರ್ ಕೈಯಿಂದ ಮಾತ್ರ ದೆವ್ವ ಬಿಟ್ಟೋಗ್ತದೆ, ಸೇವಕರ ಕೈಯಿಂದ ಮಾತ್ರ ಬಿಟ್ಟೋಗ್ತದೆ. ಯಾರ ಕೈಯಿಂದ ಬಿಟ್ಟೋಗ್ತದೆ? ನೋಡಿ ನೋಡಿ, ಹೇಳಿ ಮಾತಾಡಿ. ಯಾರ ಕೈಯಿಂದ? ಎಲ್ಲಿವರೆಗೆ ನೀವು ಪಾಸ್ಟರ್ ನಂಬಿರ್ತೀರೋ, ಎಲ್ಲಿವರೆಗೆ ಸೇವಕರು ನಂಬಿರ್ತೀರೋ, ನಿಮ್ಮ ಮನೆಯಲ್ಲಿ ದೆವ್ವ ಓಡಾಡ್ತಾನೆ ಇರ್ತದೆ. ಯಾಕಂತ ಪಾಸ್ಟರ್ ಬರೋದೇ ವಾರಕ್ಕೊಂದ್ಸಲ, ನಿಮ್ಮ ಮನೆಗೆ ಬಂದ್ರು ತಿಂಗಳಿಗೊಂದ್ಸಲ. ನೀವು ಎಲ್ಲಿವರೆಗೆ ಅಧಿಕಾರ ತಗೊಳ್ಳೋದಿಲ್ಲೋ ಅಲ್ಲಿವರೆಗೂ ದಯ್ಯ ಏನ್ ಮಾಡ್ತದೆ ನಿಮ್ಮ ಮನೇಲಿ? ತಯ್ಯ ತಕ್ಕ ತಕ್ಕ ತಯ್ಯ ತಕ್ಕ ಅಂತ ಕುಡಿತಾ ಇರ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಿಮ್ಮ ಮನೆಯಲ್ಲಿರೋ ದೆವ್ವನ ನೀವು ಓಡಿಸ್ಬೇಕು. ಸಭಾ ಪಾಲಕರು ಬರೋದಕ್ಕಿಂತ ಮೊದಲೇ ನೀವು ಓಡಿಸ್ಬಿಟ್ಟು ನಮಗೆ ಸಾಕ್ಷಿ ಕೊಡ್ಬೇಕು. ಏನಂತ? ಪಾಸ್ಟ್ರೆ ನಾನು ನನ್ನ ಮನೆಯಲ್ಲಿರೋ ದೆವ್ವನ ಯೇಸು ನಾಮದಲ್ಲಿ ಓಡಿಸ್ದೆ ಅಂತ ಹೇಳ್ಬೇಕು. ಆಗುತ್ತಾ? ನೋಡ್ಬೇಕು ಎಷ್ಟು ಜನ ದೆವ್ವ ಓಡಿಸ್ತಿರೋ ಅಥವಾ ದೆವ್ವ ಹಿಡ್ದಂಗೆ ಬರ್ತಿರೋ ನನಗೆ ಗೊತ್ತಿಲ್ಲ. ಎಷ್ಟು ಜನ ದೆವ್ವ ಓಡಿಸ್ತಿರೋ ದೆವ್ವ ಹಿಡ್ದಂಗೆ ಬರ್ತಿರೋ ನನಗೆ ಗೊತ್ತಿಲ್ಲ. ನೋಡಿ, ದೆವ್ವಗಳನ್ನು ಬಿಡಿಸೋದಕ್ಕೂ ಎಲ್ಲಾ ತರದ ರೋಗಗಳನ್ನು ನಾನೇ ಅದಕ್ಕೆ ಸಾಕ್ಷಿ. ಚರ್ಚಿಗೆ ಬರಬೇಕಿದ್ರೆ ನಾನು ಬರಬಾರ್ದ ರೋಗ ಬಂದು ನನ್ನ ಕೈಲಿ ಆಗದೇನೆ, ಡಾಕ್ಟರ್ಗಳ ಕೈಲಿ ಆಗದೇನೆ, TV 9 ಕಾಣುವಂಥ ಮತ್ತು ಉದಯ ಇದರಲ್ಲಿ ಕಾಣುವಂಥದ್ದು ಎಲ್ಲ ದೇವಸ್ಥಾನಗಳಿಗೆ ನನ್ನ ಕೈಲಿ ಇರೋ ಆಸ್ತಿನೆಲ್ಲ ಕಳ್ಕೊಂಡು ದೇವಸ್ಥಾನಗಳಿಗೆಲ್ಲ ಹೋದೆ. ಎಲ್ಲೂ ಹೋದರೂ ಕೂಡ, ಯಾವ ಡಾಕ್ಟರ್ ಹತ್ರ ಹೋದ್ರು, ಯಾವ ದೇವ್ರ ಹತ್ರ ಹೋದ್ರು ಕೂಡ ನಾವು ಕೊಡಗಿನ ಅಮ್ಮ ಕೊಡೋ ಕುಟುಂಬ ಅಂದರೆ ಬ್ರಾಹ್ಮಣ ಕುಟುಂಬದ ಲೆಕ್ಕನೇ ಬರ್ತದೆ. ನಾವು ಎಲ್ಲ ಕಡೆಗೆ ಹೋದ್ರು ಕೂಡ ಸಕ್ಸಸ್ ಆಗ್ತಾನೆ. ಕೊನೆಗೆ ಯೇಸು ಸ್ವಾಮಿ ಹತ್ರ ಬಂದು ಪಾಸ್ಟರ್ ಪ್ರಾರ್ಥನೆ ಮಾಡಿದಾಗ ನನಗೆ ಗುಣ ಆಯ್ತು. ಆಗ ನನಗೆ ಗುಣ ಮಾಡಿದ ದೇವರು ಇವತ್ತು ನಿಮಗೆ ಗುಣ ಮಾಡೋದಿಲ್ಲ. ಇವತ್ತು ಇಲ್ಲೇ ಎಷ್ಟು ಜನ ಸಾಕ್ಷಿಗಿದ್ದೀರಾ? ಎಷ್ಟು ಜನ ಸಾಕ್ಷಿಗಿದ್ದೀರಾ? ವಾಸಿ ಆದವರು. ಹಲ್ಲೆಲೂಯಾ. ಒಬ್ರು ಇಬ್ರು ಅಲ್ಲ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಹಾಗಾದ್ರೆ ಎಲ್ಲಾ ತರದ ರೋಗ ತಾರೆ, ತಲೆನೋವು, ಚಿಕ್ಕ ತಲೆನೋವಿಂದ ಹಿಡಿದು ಕ್ಯಾನ್ಸರ್ ವರೆಗೂ ವಾಸಿ ಮಾಡೋ ಅಧಿಕಾರ ನಿಮಗಿದೆ. ಪಾಸ್ಟ್ರೇ ಬಂದು ಪ್ರಾರ್ಥನೆ ಮಾಡ್ಲಿದ್ರೆ ಆ ರೋಗ ಏನಾಗ್ತದೆ? ಸೇವಕರೇ ಬಂದು ಪ್ರಾರ್ಥನೆ ಮಾಡೋದು ಎಲ್ಲಿರ್ತದೆ? ಆಗ ದೆವ್ವ ಎಲ್ಲಿರ್ತದೆ? ಅಲ್ಲೇ ಇರ್ತದೆ. ನಾನೇ ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳೋ ಧೈರ್ಯ ನೀವು ಬಂದ್ರೆ ಸೈತಾನ ಏನ್ ಮಾಡ್ತಾನೆ ಅಂತ ಓಡೋಗ್ಬಿಡ್ತಾನೆ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಅಲ್ಲಿ ಎಲ್ಲಾ ತರದ ದೆವ್ವಗಳನ್ನ ಬಿಡಿಸಾಯ್ತು, ಎಲ್ಲಾ ತರದ ರೋಗಗಳನ್ನ ಓಡಿಸಾಯ್ತು. ಈಗ ಎಲ್ಲಾ ತರದ ಬೇನೆಗಳು. ಹಾಗಾದ್ರೆ ದೆವ್ವನೇ ಬೇರೆ, ನೋವೇ ಬೇರೆ, ಬೇನೆನೇ ಬೇರೆ. ಎಲ್ಲಾ ತರದ ಬೇನೆ ಅಂತಂದ್ರೇನು? ನೋವು. ಬೇನೆ ಅಂತಂದ್ರೇನು? ನೋವು. ಬೇನೆ ಆಯ್ತು ಕೂಸು ಕೇಳ್ತಾರೆ ಕೆಲವೊಂದು ಹಳ್ಳಿಗಳಲ್ಲಿ. ಬೇನೆ ಅಂದ್ರೆ ನೋವು ಅಂದ್ರೆ ಗೊತ್ತಾ? ಹೊರ ಭಾಗದ ನೋವುಗಿಂತನೂ ಒಳ ಭಾಗದಲ್ಲಿ ತುಂಬಾ ಜನ ನೋವಲ್ಲಿ ಬಂದಿರ್ತಾರೆ. ನೋಡಕ್ಕೆ ನಗ್ತಾ ಇರ್ತಾರೆ.
ಲವಲವಿಕೆ ಅಂದಿರ್ತಾರೆ, ಒಳಗಡೆ ಸಖತ್ ನಾವು ಅಯ್ಯೋ ನನ್ನ ಹೆಂಡತಿ ಸರಿ ಇಲ್ಲಲ್ಲ, ಮನೆಗೆ ಹೋದಾಗ ಮಾದೇವಿ ಅಂತ ತಿಳ್ಕೊಂಡ್ರೆ ಅವಳು ಮೂದೇವಿ ಆಗ್ಬಿಟ್ಲಲ್ಲ ಅಂತ ಆಗ್ತದೆ. ಗಂಡ ಸರಿ ಇಲ್ಲಲ್ಲ, ಸಾಯಂಕಾಲ ಬಂದಾಗ ಏನಂತ ಬೆಳಿಗ್ಗೆ ಸಾಯಂಕಾಲದಲ್ಲಿ ಹೆಂಡತಿ ಲವಲವಿಕೆ ಅಂದಿರ್ತಾಳೆ, ಗಂಡ ಸಾಯಂಕಾಲ ಕುಡ್ಕೊಬಂದು ಗಲಾಟೆ ಮಾಡ್ಬಿಡ್ತಾನಲ್ಲೋ ಅಂತ ಹೇಳೋದು ಭಯದಿಂದ ಏನು ಮಾಡ್ತಾಳೆ ಗೊತ್ತಾ, ಆ ಹೆಂಡತಿನೂ ಕೂಡ ಏನು ಮಾಡ್ತಾಳೆ, ಭಯ 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 ಭಯ. ನಿಜನಾ ನಿಜನಾ? ಈ ಒಳನೋವು. ಮಕ್ಕಳು ಸರಿ ಇಲ್ಲವಲ್ಲ, ವಿದ್ಯೆ ಸರಿಯಾಗಿ ಸಿಗ್ತಾ ಇಲ್ಲವಲ್ಲ, ಅಯ್ಯೋ ನನ್ನ ಮಗ ಯಾಕೆ ಹಿಂಗಾದ, ನನ್ನ ಮಗಳು ಯಾಕೆ ಹಿಂಗಾದ್ರು, ನನ್ನ ಕುಟುಂಬದಲ್ಲಿ ಯಾಕೆ ಹಿಂಗೆ, ನಾನು ಈ ಥರ ಸಮಸ್ಯೆ ಅಂತೇಳಿ ತುಂಬ ಜನಕ್ಕೆ ಒಳ ಬೇನೆಗಳಿದೆ, ಒಳನೋವುಗಳಿದೆ. ಈ ಒಳನೋವುಗಳನ್ನು ಕೂಡ ಬಿಡಿಸೋದಕ್ಕೆ ಅಧಿಕಾರ ನಿಮಗಿದೆ. ಅಂದರೆ ಒಬ್ಬ ದುಃಖದಲ್ಲಿ ಇರೋ ಜೊತೆ ಸಂತೋಷದ ಮಾತಾಡಿ ಅವ್ನು ಎಷ್ಟು ಸಮಾಧಾನಕ್ಕೆ ಬಂದ್ಬಿಡ್ತಾನೆ ಗೊತ್ತಾ, ಅಕ್ಕ ಇವತ್ತು ನಾನು ಎಲ್ಲ ಹೇಳ್ಬಿಟ್ಟೆ ಕಣಕ್ಕ, ಸಮಾಧಾನ ಆಗೋದು ಹೇಳ್ತಾರೆ. ಹಾಗಾದರೆ ಇಲ್ಲಿ ದೆವ್ವದ ಬಿಡಿ, ರೋಗದ ಬಿಡಿ, ಈಗ ಬೇನೆಗಳಿಗೆ ಬರೋಣ. ತುಂಬ ಜನಕ್ಕೆ ಮೇಲ್ನೋಟಕ್ಕೆ ಚೆನ್ನಾಗಿರ್ತಾರೆ, ಒಳಗಡೆ ನೋವು ಇರ್ತದೆ, ಬೇರೆ ಅವ್ರ ಕುಟುಂಬ ಸಮಸ್ಯೆಗಳಿದೆ. ಇಂಥವ್ರ ಹತ್ರ ಹೋಗಿ ನೀವು ಅವರ ಕಣ್ಣೀರನ್ನು ಒರೆಸಿದ್ರೆ ಸಾಕು. ನೀವು ಸಕ್ಕರೆ ಕೊಡಬೇಡಿ, ಸಕ್ಕರೆ ಅಂತ ಮಾತಾಡಿ. ದುಃಖದಲ್ಲಿದ್ದರ ಹತ್ರ ಹೋಗಿ ಸಮಾಧಾನದ ಮಾತಾಡಿ, ಪ್ರೀತಿ ಮಾತಾಡಿ, ಪ್ರೀತಿಯಿಂದ ಮಾತಾಡಿ. ಮಾತಾಡಿದಾಗ ಏನಾಗ್ತಾ ಗೊತ್ತಾ, ಅವ್ರಿಗೆ ಎಷ್ಟೋ ಶರೀರ ಆಗುರಾಗ್ತದೆ. ಆ ಅಧಿಕಾರನ ಕೂಡ ನಿಮ್ಗೆ ದೇವ್ರು ಕೊಟ್ಟಿದ್ದಾರೆ. ನೀವು ಮಾತಾಡೋ ಒಂದು ಮಾತಿನಿಂದ ಅವಳು ರಕ್ಷಣೆ ಹೊಂದ್ಕೊಬಿಟ್ರೆ, ಅವಳಾಗಲಿ ಅವನಾಗಲಿ ರಕ್ಷಣೆ ಹೊಂದ್ಕೊಂಡ್ರೆ ಅದರ ಆಶೀರ್ವಾದ ನಿಮಗೆ ಪ್ರಿಯರೇ. ಅಲ್ಲಲ್ಲ ಮಾತಾಡ್ತಿದ್ದಾರ, ಆ ಆಶೀರ್ವಾದ ನಿಮಗೆ. ಹಾಗಾದ್ರೆ ಪ್ರಿಯರೇ, ಯೇಸು ಸ್ವಾಮಿ 12 ಮಂದಿ ಶಿಷ್ಯರ ಹತ್ತಿರಕ್ಕೆ ಕರೆದು ದೆವ್ವಗಳನ್ನು ಬಿಡಿಸೋಗಿ ಎಲ್ಲ ಥರ ರೋಗಗಳು, ಎಲ್ಲ ಥರ ಬೇನೆಗಳನ್ನು ವಾಸಿ ಮಾಡೋದಕ್ಕೆ ಅವರಿಗೆ ಅಧಿಕಾರ ಕೊಟ್ಟರು. ಈಗ ನಿಮ್ಗೆ ಏನು ಕೊಟ್ಟಿದ್ದಾರೆ? ಈಗ ಏನು ಕೊಟ್ಟಿದ್ದಾರೆ? ಅಧಿಕಾರ ಕೊಟ್ಟಿದ್ದಾರೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಅಲ್ಲಿಂದ ನೀವು ಸುಮ್ಮನೆ ಇರಬಾರ್ದು. ದೆವ್ವನ ಬಿಡಿಸ್ಬಿಟ್ಟು ಟಂಕೊಣಕ್ಕದು ವಾಪಸ್ ಬಂದ್ಬಿಡೋದಲ್ಲ. ನೀವೇನ್ ಮಾಡಬೇಕು, ಅದೇ 10ನೇ ಅಧ್ಯಾಯ 7ನೇ ವಾಕ್ಯ ಓದಿ. 10ನೇ ಅಧ್ಯಾಯ 7. ಪರಲೋಕ ರಾಜ್ಯವು ಸಮೀಪವಾಯಿತೆಂದು ಸಾರಿ ಹೇಳುತ್ತಾ ಹೋಗಿರಿ. ನೀವು ದೆವ್ವ ಬಿಡಿಸೋದಕ್ಕಿಂತ ಮೊದಲೇ ಹೋಗ್ಬಿಟ್ಟು ಏಸಪ್ಪ ದೆವ್ವ ಬಿಡಿಸ್ತಾರೆ, ಏಸಪ್ಪ ರೋಗಗಳು ಬಿಡಿಸ್ತಾರೆ, ಏಸಪ್ಪ ಒಳ್ಳೇದು ಅಂತ ಹೇಳಕೋಬೇಡಿ. ದೆವ್ವ ಹಿಡಿದವನಿಗೆ ಅರ್ಥನೇ ಆಗೋದಿಲ್ಲ. ಮೊದಲು ಯೇಸು ಸ್ವಾಮಿ ಪವರ್ನ ತೋರಿಸಿ ಆ ಮನೆಗೆ. ಇವತ್ತು ಏನು ಗೊತ್ತಾ, ಸುಮಾರು ಜನ ಪಾಸ್ಟರ್ಗಳು ನೀನು ಯೇಸು ಸ್ವಾಮಿನ ನಂಬ್ತೀಯಾ, ಯೇಸು ಅವನು ಮೊದಲೇ ಹುಚ್ಚ, ಅವನಿಗೆ ಯೇಸು ಸ್ವಾಮಿ ಹ್ಞೂ ಅಂತ ಹೇಳ್ತಾನೆ, ನಂಬೋದಿಲ್ಲ ಅಂತಂದ್ರೆ ಹ್ಞೂ ಅಂತ ಹೇಳ್ತಾನೆ, ನಂಬ್ತೀಯ ಅಂತ ಕೇಳಿದ್ರೆ ಏನು ಹೇಳ್ತಾನೆ, ಹ್ಞೂ ಅಂತ ಹೇಳ್ತಾನೆ, ನಂಬೋದಿಲ್ಲ ಕೇಳಿದ್ರೆ ಹ್ಞೂ ಅಂತ ಹೇಳ್ತಾನೆ. ಯೇಸು ಸ್ವಾಮಿ ಎಲ್ಲೂ ಕೂಡ ನೀನು ನನ್ನ ನಂಬ್ತೀಯ, ನಾ ಕೈ ಇಡ್ತೀನಿ ಅಂತ ಹೇಳಿಲ್ಲ. ಡೈರೆಕ್ಟಾಗಿ ಅದ್ಭುತ ನೋಡಿ, ಸ್ವಾಮಿ ಹೇಳ್ತಾರೆ ಪರಲೋಕ ರಾಜ್ಯ ಸಮೀಪ ಸಾರಿ ಹೇಳ್ತಾ ಹೋಗಿರಿ. ಅಲ್ಲಿಂದ 8ನೇ ವಾಕ್ಯ ಓದಿ. ರೋಗಿಗಳನ್ನು ಸ್ವಸ್ಥ ಮಾಡಿರಿ. ನಿಮ್ಮ ವಾಕ್ಯನ ಯಾರು ಕೇಳ್ತಾರೋ ಅವರ ಕುಟುಂಬದಲ್ಲಿ ರೋಗಿಗಳು ಆಟೋಮೆಟಿಕ್ ಆಗಿ ಸ್ವಸ್ಥ ಆಗ್ತಾರೆ. ಸತ್ತವರನ್ನು ಬದುಕಿಸಿರಿ, ಕುಷ್ಠ ಹತ್ತಿರದವರನ್ನು ಶುದ್ಧ ಮಾಡಿರಿ, ದೆವ್ವಗಳನ್ನು ಬಿಡಿಸಿರಿ, ಉಚಿತವಾಗಿ ಹೊಂದಿದ್ದೀರಿ, ಉಚಿತವಾಗಿ ಕೊಡಿರಿ. ಉಚಿತವಾಗಿ ಹೊಂದಿದ್ರಿ. ಇವತ್ತೇನು ಗೊತ್ತಾ, ದೆವ್ವ ಬಿಡಿಸ್ಬಿಟ್ರೆ ಇಷ್ಟು ದುಡ್ಡು, ರೋಗ ವಾಸಿ ಆದ್ರೆ ಇಷ್ಟು ದುಡ್ಡು. ಒಂದು ಸಲ ವಾಸಿ ಮಾಡಿದ್ರೆ ಕಾಯ್ತಾ ಇರ್ತಾರೆ ಪಾಸ್ಟರ್ಗಳು. ಏನಾದರೂ ವಾಸಿ ಆಗೋಯ್ತಾ, ಬರೋವಾರ ನೀವು ನಮ್ಮ ಸಭೆಗೆ ಒಂದು ಚಿಕನ್ ಊಟ ಹಾಕ್ಸ್ಬಿಡಮ್ಮ ಅಂತ ಹೇಳೋದು. ವಾಸಿ ಮಾಡಿದ ಯಾರು? ಹೆಸರು ಯಾರ್ದು? ಪಾಸ್ಟರ್ದು. ಅವ್ರು ನೋಡಿ ಸತ್ಯ ಹೇಳ್ತಾರೆ, ನೀವೆಲ್ಲ ಸುಳ್ಳು ಹೇಳ್ತಿದ್ದೀರಾ ನೋಡಿ. ಅವರೊಬ್ಬರು ಸತ್ಯ ಹೇಳಿರೋದು. ಬಿಡಿಸಿದವ್ರು ಯಾರು? ಹೆಸರು ಯಾರ್ದು? ಊಟ ಯಾರಿಗೆ? ನೋಡಿ ಸ್ವಾಮಿ ಹೇಳ್ತಾರೆ ಪರಲೋಕ ರಾಜ್ಯ ಸಮೀಪ ಸಾರಿ ಹೇಳ್ತಾ ಹೋಗಿರಿ, ರೋಗಿಗಳನ್ನ ಸ್ವಸ್ಥ ಮಾಡಿರಿ, ಸತ್ತವರನ್ನ ಬದುಕಿಸಿರಿ, ಕುಷ್ಠ ಹತ್ತಿರ ಶುದ್ಧ ಮಾಡಿರಿ, ದೆವ್ವಗಳನ್ನ ಬಿಡಿಸಿರಿ, ಉಚಿತವಾಗಿ ಹೊಂದಿದ್ದೀರ ದೇವ್ರ ಕೃಪೆನ ಉಚಿತವಾಗಿನೇ ಬೇರೆ ಜನಗಳಿಗೆ ಕೊಡಿ. ನಾವು ನಿಮಗೆ ಪ್ರಾರ್ಥನೆ ಮಾಡಿ ನಿಮಗೆ ಅದ್ಭುತ ಆಗಿರ್ತದೆ. ನೀವೇನು ಮಾಡ್ಬೇಕು ಗೊತ್ತಾ, ಇದನ್ನು ಸಾಲ ಅಂತ ಇಟ್ಕೊಂಡು ನೀವು ಇನ್ನೊಬ್ರಿಗೆ ಪ್ರಾರ್ಥನೆ ಮಾಡಿ ಅವ್ರಿಗೆ ಸ್ವಸ್ಥತೆ ಮಾಡಿ. ಇವತ್ತೇನು ಗೊತ್ತಾ, ಒಂದ್ಸಲ ವಾಸಿ ಅಂತ ಸಾಕು ಅವರೇ ಬರೋದು, ಅವ್ರ ಪಕ್ಕದ ಮನೆಯವ್ರನ್ನ ಕರ್ಕೊಂಡೇ ಬರೋದಿಲ್ಲ, ಅವ್ರು ಊರವ್ರಿಗೆ ಹೇಳೋದೇ ಇಲ್ಲ. ನಾವು ಬರೋದು ಸೀಟ್ನ ಬೆಚ್ಚಿಗೆ ಮಾಡ್ಕೊಳ್ಳೋದು ಹೋಗೋದು, ನಾವು ಬರೋದು ಸೀಟ್ ಇಲ್ಲ 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 ಪ್ರಿಯರೇ. ನಾನು ಪ್ರಾರ್ಥನೆ ಮಾಡಿದಾಗ ಯೇಸು ಸ್ವಾಮಿ ನಿಮ್ಮಲ್ಲಿ ಕಾರ್ಯ ಮಾಡ್ತಲ್ವ, ಈಗ ನೀವು ಪ್ರಾರ್ಥನೆ ಮಾಡಿ ಇನ್ನೊಬ್ರಿಗೆ ಯೇಸು ಸ್ವಾಮಿ ಕಾರ್ಯ ಮಾಡಬೇಕು. ಅದೇ ಪರಲೋಕ ರಾಜ್ಯ.
ಹಿಂಗ ಮುಟ್ಟಿ ಏಸಪ್ಪ ಅಂತ ಮುಟ್ಟಿ ಕಲ್ತಿದ್ರು ಅಂತ. ಮತ್ತೆ ಯಾವ ಗಂಟ ಹೋಗ್ಬೇಡ ಅಂತಿದ್ರು ಅದೇ ಗಂಡ ಇವತ್ತು ಬೈಬಲ್ ಮುಟ್ಕೊಂಡು ಹಿಂಗೆ ಶ್ರವಣ ಮಾಡ್ಕೊಂಡಿರುತ್ತೆ. ಹಾಲೆಲೂಯಾ. ಇರ್ಲಿ ಕೇಳಿಸ್ಕೊಳ್ಳಿ. ನಾನು ಹೇಳ್ತಾ ಇದ್ದೀನಿ ಗೊತ್ತಾ, ನೀವು ಹೋಗಿ ಯೇಸುಸ್ವಾಮಿ ಹತ್ರ ಬಂದಿದ್ದರೆ ಯಾವನು ಬರೋದಿಲ್ಲ. ಅವ್ರ ಮನೇಲಿ ಜ್ವರ ಆದಾಗ, ಅವ್ರ ಮನೇಲಿ ದೆವ್ವ ಹಿಡ್ದಿದ್ದಾಗ, ಅವ್ರ ಮನೇಲಿ ಮಾಟ ಮತ್ತು ಸಕ್ತಿ ಅಡಗಿಸ್ಕೊಂಡಿದ್ದಾಗ ನೀವು ಆಗ ಹೋಗಿ ನಾ ಪ್ರಾರ್ಥನೆ ಮಾಡ್ಲವ ಅಂತ ಕೇಳಿ ನೀವು ಒಂದು 2 ಸಲ ಮಾಡಿ ಆಯ್ತಾ, ನೀವು ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಮಾಡಿದಾಗ ಅಲ್ಲಿ ಅದ್ಭುತ ಆಗ್ತದೆ. ನೀವು ಸುವಾರ್ಥ ಸಾರಕ್ಕೆ ಹೋದಾಗ ಯಾರೂ ಬರೋದಿಲ್ಲ ಕಣಮ್ಮ. ಈಗ ಅಷ್ಟೊಂದು ಕೆಟ್ಟ ಜನಗಳು ಉಟ್ಕೊಂಡ್ಬಿಡ್ತಾರೆ. ಸತ್ಯ ಹೇಳಿದಾಗ ಯಾರೂ ಬರೋದಿಲ್ಲ. ಅವ್ರಿಗೆ ಬಾರ್ಗ್ ಬಾ ಅಂತ ಕರಿತಾರೆ, ಬರ್ತಾರೆ. ಕ್ಲಬ್ಗೆ ಹೋಗೋಂದ್ರೆ ಬರ್ತಾರೆ, ಹುಡುಗಿ ಹತ್ರ ಹೋಗೋಂದ್ರೆ ಬರ್ತಾರೆ. ಆದರೆ ಚರ್ಚಿಗೆ ಬಂದರೆ ಬರೋದಿಲ್ಲ. ನೀವು ಏನು ಮಾಡಿ ಗೊತ್ತಾ, ದೆವ್ವ ಹಿಡಿದಿದ್ದಾಗ, ರೋಗಿಗಳು ಇದ್ದಾಗ, ಮಾಟ ಮತ್ತು ಶಕ್ತಿಯಿಂದ ತುಂಬಿದಾಗ ನೀವು ಅವ್ರ ಹತ್ರ ಹೋಗಿ ಏನು ಮಾಡಬೇಕು, ಅದು ನೀವು ಹೋಗಿ ನಾ ಪ್ರಾರ್ಥನೆ ಮಾಡ್ಲಕ್ಕ ಅಂತ ಕೇಳಿ. ಆವಾಗ ನೀವು ಪ್ರಾರ್ಥನೆ ಮಾಡಿದಾಗ ಅಲ್ಲಿ ಅದ್ಭುತ ಆಗ್ತದೆ. ಇವತ್ತು ಮೂಗರಲ್ಲಿ ಈ ಅಮ್ಮನ ಇಡೀ ಊರವ್ರು ಬಹಿಷ್ಕಾರ ಇಟ್ಟಿದ್ರು, ನಿಜ ಅಲ್ಲಮ್ಮ? ಅಲ್ಲಿಂದ ಇವ್ರು ಯಜಮಾನ್ರು, ಊರು ಯಜಮಾನ್ರ ಜೊತೆ ಮಾತಾಡಿದಾಗ ಆ ದೇವರಿಗೆ ಶಕ್ತಿ ಇದೆ ಕಡಪ ಅಂದ್ಕೊಂಡು ಯಜಮಾನ್ರುಗಳೇ ಅವ್ರನ್ನ ಕಳಿಸ್ಬಿಟ್ರಂತ ವಾಪಸ್ಸು. ಕೊನೆಗೆ ಆ ಊರಲ್ಲಿ ಎಷ್ಟೋ ಆತ್ಮಗಳಿಗೆ ಇವರು ಪ್ರಾರ್ಥನೆ ಮಾಡಿ ಬಿಡುಗಡೆ ಆಗಿದ್ದಕ್ಕೆ ಇವತ್ತು ಎಷ್ಟೋ ಜನಗಳು ರಕ್ಷಣೆ ಹೊಂದ್ಕೊಂಡು ಬರ್ಲಿಕ್ಕೆ ಆಗದಿದ್ರು ಕೂಡ ಯೇಸುಸ್ವಾಮಿನ ಆರಾಧನೆ ಮಾಡ್ತಿದ್ದಾರೆ. ಅಲ್ಲಲ್ಯ, ಚರ್ಚಿಗೆ ಬಂದಾಗಬೇಕು ಅಂತಿಲ್ಲ, ಅವ್ರು ಯೇಸುನ ಆರಾಧನೆ ಮಾಡ್ತಾರೆ ಸಾಕು. ಈಗ ಗಂಡ ಸೇರಿಲ್ಲ, ಹೆಂಡತಿ ಬರೋಕ್ಕಾಗ್ತದ? ಮಕ್ಕಳು ಸೇರಿಲ್ಲ, ತಾಯಿ ಬರೋಕ್ಕಾಗ್ತದ? ಆ ಟೈಮಲ್ಲಿ ಅವ್ರ ಇರೋ ಜಾಗದಲ್ಲಿ ಆರಾಧನೆ ಮಾಡಲಿ, ಅವ್ರು ಯೇಸು ಸ್ವಾಮಿನ ರಕ್ಷಕನಾಗಿ ಸ್ವೀಕಾರ ಮಾಡಿದ್ರು ಸಾಕಷ್ಟೇ, ಒಡೆಯನಾಗಿ ಸ್ವೀಕಾರ ಮಾಡಿದ್ರು ಸಾಕಷ್ಟೇ. ಅಲ್ಲಲ್ಲಿಯ ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ನಾವು ದೇವರು ಒಳ್ಳೇದು ಮಾಡೇ ಮಾಡ್ತಾರೆ, ಯೇಸು ಒಳ್ಳೇದು ಮಾಡ್ತಾರೆ ಹೇಳೋ ಭರವಸೆ ಮೇಲೆ ನಾವು ಬಂದರೆ ನಮಗೆ ಜಯ ಗ್ಯಾರಂಟಿ. ಹಾಗಾದ್ರೆ ಇದು ಯಾರಿಗೆ ನಾನು ಹೇಳಿದೆ? ದೆವ್ವ. ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ದೆವ್ವವನ್ನು ಬಿಡಿಸುವ ಮತ್ತು ರೋಗಿಗಳನ್ನು ಗುಣಪಡಿಸುವ ಮತ್ತು ನಾನಾ ಥರದ ಬೇನೆಗಳನ್ನು ವಾಸಿ ಮಾಡೋದಕ್ಕೆ ಅಧಿಕಾರ ಕೊಟ್ಟಲ್ಲ. ಈಗ ಅಧಿಕಾರ ಸಿಕ್ಕಿರ್ತದೆ ಪ್ರಿಯರೇ, ಶಕ್ತಿ ಬೇಕಾ ಬೇಡವಾ? ಈಗ ಸಿದ್ದರಾಮಯ್ಯನವರು ಏನು ಮಾಡ್ತಾರೆ, ಮುಖ್ಯಮಂತ್ರಿ ಸ್ಥಾನ ಕೂತಿದ್ದಾರೆ. ಅವ್ರು 1ನೇ ಕ್ಲಾಸು ಓದಿಲ್ಲ ಅಂತ ಇಟ್ಕೊಳ್ಳಿ, ಅವ್ರಿಗೆ ನಡ್ಸೋಕ್ಕಾಗುತ್ತಾ? ಅಧಿಕಾರ ನಡ್ಸೋಕ್ಕಾಗುತ್ತಾ? ಸಿದ್ದರಾಮಯ್ಯ ಅವರಿಗೆ ನಿಜವಾಗಿಯೂ ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿದೆ, ಓದೇ ಇಲ್ಲ, ಅಧಿಕಾರ ನಡ್ಸೋಕ್ಕಾಗುತ್ತಾ? ಒಬ್ಬ ರೋಗಿ ಬೆಡ್ ಪೇಷಂಟ್ ಆಗಿರ್ತಾನೆ, ಅವ್ನು ಎಲೆಕ್ಷನ್ ಗೆದ್ಬಿಡ್ತಾನೆ, ಅವನ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಾಡಿದ್ರೆ ಅವ್ನು ಕೂತ್ಕೊಂಡು ಮಾಡೋಕ್ಕಾಗುತ್ತಾ? ಅಧಿಕಾರ ಸಿಕ್ಕಿದ್ರೆ ಸಾಲದ್ರೆ ಶಕ್ತಿನೂ ಸಿಗ್ಬೇಕಲ್ಲ. ಇವತ್ತು ಏನಾಗಿದೆ, ಸುಮಾರು ಜನಕ್ಕೆ ಅಧಿಕಾರ ತಗೊಳ್ತಾರೆ ಆದ್ರೆ ಶಕ್ತಿ ತಗೊಳ್ಳೋದಿಲ್ಲ. ಯೇಸು ಸ್ವಾಮಿ ಆಲ್ರೆಡಿ ನಿಮಗೆ ಅಧಿಕಾರ ಕೊಟ್ಬಿಟ್ಟಿದ್ದಾರೆ, ಆದ್ರೆ ಆ ದೆವ್ವನ ಓಡಿಸುವಂತ ಶಕ್ತಿ ಇಲ್ಲ, ರೋಗಿನ ಗುಣಪಡಿಸೋ ಶಕ್ತಿ ಇಲ್ಲ. ಅಮಾವಾಸ್ಯೆ ಅಂತ ಇನ್ನು ನಂಬ್ತಾ ಇರ್ತೀರಾ, ಹುಣ್ಣಿಮೆ ಅಂತ ನಂಬ್ತಾ ಇರ್ತೀರಾ, ಗ್ರಹಣ ಅಂತ ನಂಬ್ತಾ ಇರ್ತೀರಾ, ನಿಮಗೆ ಆ ಒಂದು ಶಕ್ತಿ ತಗೊಳಕ್ ಆಗ್ತಾ ಇಲ್ಲ ಪ್ರಿಯರೇ. ಅದಕ್ಕೆ ಸ್ವಾಮಿ ಇನ್ನೊಂದು ವಾಕ್ಯ ಕೊಡ್ತಾ ಇದ್ದಾರೆ, ಲೂಕ 9:1 ತೆಗಿರಿ ಬೇಗ. ಆತನು 12 ಮಂದಿ ಶಿಷ್ಯರನ್ನು ಒಟ್ಟಿಗೆ ಕರೆದು ಅವರಿಗೆ ಎಲ್ಲಾ ದೆವ್ವಗಳನ್ನು ಬಿಡಿಸುವ ಮತ್ತು ಎಲ್ಲಾ ದೆವ್ವಗಳನ್ನು ಅಂದ್ರೆ ಕೊಳ್ಳಿ ದೆವ್ವ, ಆ ದೆವ್ವ, ಈ ದೆವ್ವ, ಎಲ್ಲ ದೆವ್ವ ಅಲ್ಲಲಿಯ ರೋಗಗಳನ್ನು ವಾಸಿ ಮಾಡುವ ಶಕ್ತಿ ಅಧಿಕಾರಗಳನ್ನು ಕೊಟ್ಟು, ರೋಗಗಳನ್ನು ವಾಸಿ ಮಾಡುವ ಅಧಿಕಾರ ಅಲ್ಲಲ್ಲ, ಓದಿ ಶಕ್ತಿ ಅಧಿಕಾರಗಳನ್ನು ಕೊಟ್ಟು. ಈಗ ನೋಡಿ ಬರ್ತದೆ, ದೆವ್ವಗಳನ್ನು ಬಿಡಿಸುವ ಮತ್ತು ರೋಗಗಳನ್ನು ವಾಸಿ ಮಾಡುವ ಶಕ್ತಿ ಮತ್ತು ಅಧಿಕಾರ. ಹಾಗಾದ್ರೆ ನಿಮಗೆ ಪ್ರಿಯರೇ ಅಧಿಕಾರ ಮಾತ್ರ ಕೊಟ್ಟಿಲ್ಲ, ಶಕ್ತಿನೂ ಕೊಟ್ಟಿದ್ದಾರೆ. ನೀವು ಎಲ್ಲರೂ ಕೂಡ ಶಕ್ತಿ ಇರೋರೇ. ಆಮೇಲೆ ಶಕ್ತಿ ಇರೋರೇ ನೀವು ಯಾರು? ನಿಮಗೆಲ್ಲ ಈಗ ಮೂಗರಮ್ಮ ಹೋಗುವಾಗ ಎಷ್ಟು ದೆವ್ವಗಳನ್ನ ಬಿಡಿಸ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ ನನಗೆ. ಅಲ್ಲಲಿಯ ಪ್ರದೀಪ ಹೋಗುವಾಗ ಎಷ್ಟು ದೆವ್ವನ ಬಿಡಿಸ್ತೋ ಗೊತ್ತಿಲ್ಲ, ರಾಜೇ ಅಂಕಲ್ ಎಷ್ಟು ದೆವ್ವಗಳನ್ನ ಬಿಡಿಸ್ತೋ ಗೊತ್ತಿಲ್ಲ ಅಂಕಲ್. ಅಲ್ಲಲಿಯ ಹೋಗುವಾಗಲೇ ಇವತ್ತು ನಾನು ನಂಬ್ತೀನಿ, ನೀವು ಮನೆಗೆ ಹೋಗೋದ್ರ 3 ದೆವ್ವಗಳು ನಿಮ್ಮನ್ನ ಕಂಡಾಗ ಬಿದ್ದೋಗ್ಬಿಡ್ತದೆ. ಅಲ್ಲಲಿಯ ನನ್ನ ಫ್ರೆಂಡ್ ಒಬ್ರು ಪಾಸ್ಟ್ ಇದ್ದಾರೆ ಟೀಕೆಹಳ್ಳಿಲಿ, ಅವ್ರು ಅನ್ಯ ಭಾಷೆ ಹೇಳ್ಕೊಂಡು ಬರ್ತಾ ಇರ್ಬೇಕಾದ್ರೆ ದೆವ್ವಗಳು ಮನೆಯಿಂದ ಓಡ್ ಬಂದು ಅವ್ರ ಕಾಲಿಗೆ ಬೀಳ್ತಿತ್ತು ಅವ್ರ ರೋಡಲ್ಲಿ. ಅಷ್ಟು ಶಕ್ತಿ, ಅಷ್ಟು ಅಧಿಕಾರ ಅವರಿಗೆ. ಅಲ್ಲಲಿಯ ಹಾಗಾದ್ರೆ ಅವರಿಗೆ ಬೇರೆ ಶಕ್ತಿ ಅಲ್ಲ, ನಮಗೆ ಬೇರೆ ಶಕ್ತಿ ಅಲ್ಲ. ನನ್ನಲ್ಲೂ ದೈವಿಕ ಶಕ್ತಿ ಇದೆ, ನಿನಗೂ ದೈವಿಕ ಶಕ್ತಿ ಇದೆ. ಬಿಡ್ಸಕ್ ಧೈರ್ಯ ಬೇಕಷ್ಟೇ. ಅಯ್ಯ ಕೊಟ್ಟವನು ಅಯ್ಯ. ಅಲ್ಲಲಿಯ ದೆಯ್ಯ ಬಿಡ್ಸಕ್ಕೆ ಅಧಿಕಾರ ಕೊಟ್ಟವನೇ ನಮ್ಮಯ್ಯ. ಅಲ್ಲಲಿಯ ಅಧಿಕಾರ ಕೊಟ್ಟು ದೇವರ ರಾಜ್ಯದ ವಿಷಯವನ್ನು ಸಾರಬೇಕು. ಅಸ್ವಸ್ಥರಾದವರು
ಅವರನ್ನು ಸ್ವಸ್ಥ ಮಾಡುವುದಕ್ಕೂ ಅವರನ್ನು ಕಳುಹಿಸಿದನು. ಹಾಗಾದ್ರೆ ನಿಮ್ಮನ್ನ ಸುಮ್ಮನೆ ಕರೆದಿಲ್ಲ ದೇವರು, ಸುಮ್ಮನೆ ಬಂದ್ಬಿಟ್ಟು ಟೈಲ್ಸ್ ನ ಬಿಸಿ ಮಾಡಿ ಚಾಪೆನ ಬಿಸಿ ಮಾಡಿ ಅಂತ ಕಳಿಸಿಲ್ಲ. ಇಲ್ಲಿ ಕರೆದಿರೋದು ನಿಮ್ಮನ್ನ ಏನು ಗೊತ್ತಾ, ನೀವು ನಿಮ್ಮ ಪಾಸ್ಟರ್ ಪ್ರಾರ್ಥನೆ ಮಾಡಿದಾಗ ಯಾರಿಗೆಲ್ಲ ಅದ್ಭುತ ಆಗಿದೆಯೋ ಹಾಗೇನೆ ನೀವು ಇನ್ನೊಬ್ಬರಿಗೆ ಅದ್ಭುತನ ಮಾಡಿ ತೋರಿಸ್ಬೇಕು. ಯಾಕಂದ್ರೆ ನಿಮ್ಮ ಪಾಸ್ಟರ್ಗೆ ಇರುವಂತಹ ಯೇಸು ಸ್ವಾಮಿ ನಿಮಗೂ ಯೇಸು ಸ್ವಾಮಿ ಆಗಿದ್ದಾರೆ. ಅರ್ಥ ಆಗ್ತಿದೆ? ಏನಂತಲ್ಲ, ನಿಮ್ಮ ಪಾಸ್ಟರ್ ಕೈಯಿಂದ ಯೇಸು ಸ್ವಾಮಿ ಏನು ಅದ್ಭುತ ಮಾಡಿದೆಯೋ ಅದೇ ಅದ್ಭುತನ ನೀವು ನಿಮ್ಮ ಕೈಯಿಂದ ಬೇರೆಯವರಿಗೆ ಮಾಡಬೇಕು. ಆಮೇಲೆ ದೇವ್ರ ಸಾಲದಿಲ್ಲ, ಮಾಡಬೇಕು. ಬರೋವರ ಎಷ್ಟು ಜನ ಮಾಡ್ತೀರಾ ನಾನು ನೋಡ್ತೀನಿ. ಎಷ್ಟು ದೆವ್ವ ಬಿಡಿಸಿರ್ತೀರಾ, ಎಷ್ಟು ರೋಗಿ ವಾಸ ಮಾಡ್ತೀರ ನೋಡ್ತೀನಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಪ್ರಿಯರೇ, ನಮಗೆ ಶಕ್ತಿ ಮಾತ್ರ ಅಲ್ಲ ಪ್ರಿಯರೇ, ನಮಗೆ ಅಧಿಕಾರ ಮಾತ್ರ ಅಲ್ಲ, ನಮಗೆ ಶಕ್ತಿನೂ ಕೂಡ ಇದೆ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಇನ್ನೊಂದು ವಾಕ್ಯ ತೆಗೆದುಕೊಡೋಣ. ಲೂಕ 10ನೇ ಅಧ್ಯಾಯ 17ನೇ ವಾಕ್ಯ ತಗೊಳ್ಳಿ. ನಿಮ್ಗೆ ಎಷ್ಟು ಅಧಿಕಾರ ಕೊಟ್ಟಿದ್ದಾರೆ ನೋಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ ಅಲ್ಲಿ ಆಗ್ಲೇ ಇಷ್ಟೊತ್ತು ಎಷ್ಟು ಜನ ಇದ್ರು? 12 ಜನ ಶಿಷ್ಯಂದ್ರು ಇದ್ರು. ಈಗ ನೋಡಿ ಎಷ್ಟು ಜನ ಬರ್ತಾರೆ ಅಂತ. ತರುವಾಯ 70 ಮಂದಿಯು ಸಂತೋಷವುಳ್ಳವರಾಗಿ ಹಿಂತಿರುಗಿ ಬಂದು, ಸ್ವಾಮಿ, ದೆವ್ವಗಳು ಕೂಡ ನಿನ್ನ ಹೆಸರನ್ನು ಕೇಳಿ ನಮಗೆ ಅಧೀನವಾಗುತ್ತವೆ ಎಂದರು. ನೋಡಿ 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 ಪ್ರಿಯರೇ, 10-12ರಲ್ಲಿ ಬರ್ತಿದೆ. ಇಷ್ಟೊತ್ತು ಎಷ್ಟು ಜನ ಶಿಷ್ಯಂದ್ರು ಹೇಳ್ತಾ ಇದ್ದು? ಈಗ ಎಷ್ಟು ಜನ ಆದ್ರು? 70 ಮಂದಿ. ಹಲ್ಲೆಲೂಯಾ. ಎಷ್ಟು ಜನ? 70 ಮಂದಿ. ಯಾಕ್ರವ ಕನ್ಫ್ಯೂಸ್ ಆಗ್ತಿದ್ದೀರಾ? 70 ಮಂದಿ. ಈಗ ಎಷ್ಟು ಜನ ಇದ್ದಾರೆ? 70 ಜನ ಸಂತೋಷ ಉಳ್ಳವರಾಗಿ ಬಂದಂದ್ರೆ ಅವ್ರು ಸೇವೆಗೆ ಹೋಗಿದ್ದಾರೆ. ನಿಮ್ ತರ ಹೋಗ್ಬಿಟ್ಟು ಮನೇಲಿ ಅಡಿಗೆ ಮನೆ ಪಾತ್ರ ತೊಳ್ಕೊಂಡು ಕೂತಿರ್ಲಿಲ್ಲ, ಬಟ್ಟೆ ಹೋಗ್ಕೊಂಡು ಕೂತಿರ್ಲಿಲ್ಲ. ಅವ್ರು ಎಲ್ಲಿಗೆ ಹೋಗಿದ್ದಾರೆ? ಸೇವೆಗೆ ಹೋಗಿದ್ದಾರೆ. ಅದರಲ್ಲಿ 70 ಸಂತೋಷ ಉಳ್ಳವರಾಗಿ ಹಿಂತಿರುಗಿ ಬಂದು, ಸ್ವಾಮಿ, ದೆವ್ವಗಳು ಕೂಡ ನಿನ್ನೆ ಹೆಸರನ್ನ ಕೇಳಿದಾಗ ನಮಗೆ ಅದೇನಾಗ್ತದೆ, ನಮಗೆ ಸೋತೋಗ್ಬಿಡ್ತದೆ. ಹಲ್ಲೆಲೂಯಾ. ಯಾವುದು ಸೋತೋಗ್ಬಿಡ್ತದೆ? ಯೇಸು ನಾಮ ಹೇಳಿದಾಗ ದೆವ್ವಗಳು ಕೂಡ ನನ್ನ ಕಂಟ್ರೋಲಿಗೆ ಬರ್ತದೆ. ಹಾಗಾದ್ರೆ ಪ್ರಿಯರೇ, ಅವತ್ತು ಶಿಷ್ಯಂದ್ರು 70 ಜನ ಶಿಷ್ಯಂದ್ರು ಹೋಗಿ ಪ್ರಾರ್ಥನೆ ಮಾಡಿದಾಗ ದೆವ್ವಗಳು ಅವ್ರ ಕಂಟ್ರೋಲಿಗೆ ಬಂದಿದ್ದ ಮೇಲೆ, ನೀವು ದೇವರ ವಾಕ್ಯನ ಚೆನ್ನಾಗಿ ಅರ್ದು ಕೊಡ್ದವರು ನಿಮಗೆ ದೆವ್ವ ಅಧೀನ ಆಗೋದಿಲ್ವಾ? ಆಗೋದಿಲ್ವಾ? ಆಗುತ್ತೆ ಅಂತ ಹೇಳಿದ್ಮೇಲೆ ಯಾಕೆ ನೀವು ದೆವ್ವ ಬಿಡಿಸ್ತಾ ಇಲ್ಲ? ಯಾಕೆ ನೀವು ರೋಗಿಗಳ ಗುಣಪಡಿಸ್ತಾ ಇಲ್ಲ? ಯಾಕೆ ನೀವು ಇನ್ನು ಪಾಸ್ಟ್ರೇ 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 ಅಂತ ಫೋನ್ ಮಾಡ್ತೀರಾ? ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದ್ಯಾ? ಹಾಗಾದ್ರೆ 70 ಮಂದಿ ಸಂತೋಷ ಉಳ್ಳವರ ಹಿಂತಿರುಗಿ ಒಂದು ದೆವ್ವಗಳು ಕೂಡ ನಿನ್ನ ಹೆಸರಿನ ಅಧೀನ ಆಗ್ತದೆ. ಬರೋ ವಾರದಲ್ಲಿ ಬಂದು ಹೇಳ್ಬೇಕು, ಅಂಕಲ್ ಯೇಸು ಸ್ವಾಮಿ ನಾಮ ಹೇಳಿದಾಗ ನಮ್ಮ ಪಕ್ಕದ ಮನೆಯೊಳಗೆ ರೋಗ ವಾಸಿ ಆಯ್ತು ಅಂತ ನೀವು ಹೇಳ್ಬೇಕು. ನೋಡ್ಬೇಕು ಎಷ್ಟು ಜನ ರೋಗ ಇರೋರು ಹುಡ್ಕೊಳ್ತೀರ. ನರ್ಸ್ಗಳಿಗಿಂತ ದೊಡ್ಡ ನರ್ಸ್ ನೀವಾಗಬೇಕು, ಡಾಕ್ಟರ್ಗಿಂತ ದೊಡ್ಡ ಡಾಕ್ಟರ್ಗಳು ನೀವಿಬ್ರು ಆಗ್ಬೇಕು ಅಂಕಲ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಗ್ಯಾರಂಟಿ ಮಾಡ್ತೀರಾ? ಆಯ್ತು, ನೋಡ್ಬೇಕು. ಇಲ್ಲಿಗೆ ವಾಕ್ಯ ಮರಿತಿರೋಲ್ಲ, ಬರೋರು ಮಾಡ್ತೀರ ಅಂತ ಹೇಳಿ. ಎಷ್ಟೋ ದೆವ್ವಗಳ ನೀವು ಬಿಡಿಸ್ಬಿಟ್ಟು ಬರ್ಬೇಕು. ದೇವಿ ಯೋಚನೆ ಮಾಡ್ತಾಳೆ, ನಾನು ಹೆಂಗ್ ಬಿಡಿಸ್ಲಿ? ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ. ದೆವ್ವಗಳು ಅವತ್ತು 12 ಮಂದಿಗೆ 70 ಮಂದಿ ಆಯ್ತಲ್ಲ, ಇವತ್ತು ಕೋಟ್ಯಾಂತರ ಜನ ಯೇಸು ಸ್ವಾಮಿ ನಂಬಿದ್ದಾರೆ. ಕೋಟ್ಯಾಂತರ ಜನಗಳು ಪ್ರಾರ್ಥನೆ ಮಾಡ್ಬಿಟ್ರೆ ಈ ದೇಶದಲ್ಲಿ ದೆವ್ವಗಳೇ ಇರೋದಿಲ್ಲ. ನಮ್ಮ ಭಾರತ ದೇಶ ಸಂತೋಷವಾದ ದೇಶವಾಗಿ ಮಾರ್ಪಡಿಸೋದು ನಿಮ್ಮ ಕೈಯಲ್ಲಿದೆ. ಹಲ್ಲೆಲೂಯಾ. ಭಾರತ ದೇಶದಲ್ಲಿರೋ ದೆವ್ವಗಳು ಓಡೋಗ್ಲಿ, ಕರ್ನಾಟಕ ರಾಜ್ಯದಲ್ಲಿರೋ ದೆವ್ವ ಓಡೋಗ್ಲಿ. ಅದೆಲ್ಲದಕ್ಕಿಂತ ಮೊದಲು ನಮ್ಮ ಕುಟುಂಬದೊಳಗಡೆ ಇರೋ ದೆವ್ವ ಓಡೋಗ್ಲಿ. ಹಲ್ಲೆಲೂಯಾ. ಮೊದಲು ಕುಟುಂಬದಲ್ಲಿ ದೆವ್ವ ಓಡಿಸಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಏನ್ ಸೋಬಕ್ಕ ಇಷ್ಟೊತ್ತಾಯ್ತು? ಅಳಿಯ ಬಂದ್ಬಿಟ್ರು, ಅದೊಂಥರ ದೆವ್ವ, ನೆಂಟ್ರ ದೆವ್ವ ಅದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇರ್ಲಿ.
ನೋಡಿ ಅಲ್ಲಿ ನೆಕ್ಸ್ಟ್ ಓದಿ 18 ಓದಿ. ಆತನು ಅವರಿಗೆ ಸೈತಾನನು ಸಿಡಿಲಿನಂತೆ ಹಾ. ಆಕಾಶದಿಂದ ಬೀಳುವುದನ್ನು ಕಂಡೆನು. ಸೈತಾನ ಏನಾಯ್ತು ಅಂತ ನೀವು ಪ್ರಾರ್ಥನೆ ಮಾಡಿದಾಗ ಏನಾಗ್ತಾನೆ? ಸಿಡಿಲಿನಂತೆ ಬೀಳ್ತಾನಂತೆ. ನೋಡಿರಿ, ಹಾವುಗಳನ್ನು ಚೇಳುಗಳನ್ನು ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ನಿಮಗೆ ಯಾವುದ್ರ ಮೇಲೆ ಅಧಿಕಾರ ಕೊಡ್ತಾರೆ? ಹಾವುಗಳನ್ನು ಚೇಳುಗಳನ್ನು ನಿಮ್ಮ ವಿರೋಧವಾಗಿ ನಿಲ್ಲುವ ಸೈತಾನನ ವೈರ್ಯ ಎಲ್ಲಾ ಬಲಗಳನ್ನ ತುಳಿಯುವುದಕ್ಕೆ ಅಧಿಕಾರ ಕೊಟ್ಟಿದ್ದಾರೆ. ಏನ್ ಅಧಿಕಾರ ಕೊಡ್ತಾರೆ? ತುಳಿಯುವುದಕ್ಕೆ ಅಧಿಕಾರ ಕೊಡ್ತಾರೆ. ಹಾವು ಅಂತ ಹೇಳಿದ್ರೆ ರೋಡಲ್ಲಿ ಹೋಗೋ ಹಾವು ಅಲ್ಲ. ಹಾವುನ ಬೈಬಲ್ ಪ್ರಕಾರ ಸೈತಾನಿಗೊಳಿಸಿದ್ದಾರೆ. ಚೇಳು ಸೈತಾನ ಸಂಕೇತ. ಹಾವು ಮತ್ತೆ ಚೇಳು ಯಾಕೋತ ಕೊಟ್ರು? ಹಾವು ಮುಂದುಗಡೆಯಿಂದ ಬಂದು ಕಚ್ತದೆ, ಚೇಳು ಹಿಂದುಗಡೆ ಕಚ್ತದೆ. ಆಗ ನಿಮ್ಮ ಮುಂದುಗಡೆ ಶತ್ರುಗಳಿದ್ದಾರೆ ಹಾವಿನ ತರ, ಹಿಂದುಗಡೆ ಚೇಳು ತರ ಶತ್ರುಗಳಿದ್ದಾರೆ ಅಂತ. ಅಲೆಲಿಯಾ ಅಲೆಲಿಯಾ ಹೇಳಿ. ಹಾವುಗಳು ಮತ್ತೆ ಚೇಳುಗಳಿದ್ದಾರೆ. ಹಾವು ಮುಂದುಗಡೆಯಿಂದ ಕಚ್ತದೆ, ಚೇಳು ಹಿಂದುಗಡೆ. ಹಂಗೆ ಹೇಳಿದೆ ಇರಮ್ಮ. ಹಾವು ಅಂತಂದ್ರೆ ಹಾವಿನ ತರ ಇರತಕ್ಕಂತ ಜನಗಳು ನಿಮ್ಮ ಮುಂದ್ಗಡೆ ಇದ್ದಾರೆ, ಚೇಳು ತರ ಇರ್ತಕ್ಕಂಥ ಹಿಂದ್ಗಡೆ ಇದ್ದಾರೆ. ಹಂಗಳು ಜನಗಳಲ್ಲ, ಜನಗಳು ಒಳಗಡೆ ದುರಾತ್ಮ ಅದು. ಬನ್ನಿ 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 ಮುಂದಕ್ಕೆ ಬನ್ನಿ ಎಲ್ಲ. ಅಲ್ಲಲ್ಲಿಯ ನೋಡಿ, ಹಾವುಗಳನ್ನು ಚೇಳುಗಳನ್ನು ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಡ್ತೀನಿ. ಹಾಗಾದ್ರೆ ಪ್ರಿಯ, ಇಲ್ಲಿ ವೈರಿಗಳ ತುಳಿಯೋದಕ್ಕೆ ಅಧಿಕಾರ ಕೊಟ್ಟರೆ ಹೋಗಿ ಪಕ್ಕದ ಮನೆ ತುಳಿದು ಬಿಡಬೇಡಿ. ಅವ್ರು ಹಾಕೊಂಡು ನಿಮ್ಮನ್ನ ತುಳಿದು ಹಾಕ್ಬಿಡ್ತಾರೆ. ಅರ್ಥ ಆಯ್ತಾ? ನೀವೇನ್ ಮಾಡಬೇಕು? ಅವ್ರು ಒಳಗಡೆ ನೋಡಿ, ಕೋಪದ ಆತ್ಮ, ಜಗಳದ ಆತ್ಮ, ಕಿರಿಕಿರಿ ಮಾಡೋ ಆತ್ಮ, ಹೊಟ್ಟೆ ಕಿಚ್ಚು ಮಾಡೋ ಆತ್ಮ, ಅದ್ರ ಮೇಲೆ ಪ್ರಾರ್ಥನೆ ಮಾಡಿ. ನೀವು ಯಾವ್ದ್ರ ಮೇಲೆ ಪ್ರಾರ್ಥನೆ ಮಾಡಬೇಕು? ಅವ್ರ ಒಳಗಡೆ ಇರೋದು ದುರಾತ್ಮ. ಈಗ ಒಬ್ಬ ವ್ಯಕ್ತಿ ರೋಡಲ್ಲಿ ಇರೋಗೆಲ್ಲ ಹೊಡಿತಾ ಇರ್ತಾನೆ. ಹೊಡಿತಾ ಇದ್ದಾಗ ಅವನಿಗೆ ಶಾಪ ಹಾಕ್ಬೇಡಿ. ಅವನು ಒಳಗಡೆ ನೋಡಿ ಶಕ್ತಿ, ಅದು ಯೇಸು ನಾಮದಲ್ಲಿ ಬಿಟ್ಟೋಗ್ಲಿ ಪ್ರಾರ್ಥನೆ ಮಾಡಿ. ಆಗ ಆ ಹೊಡಿಯುವಂತ ವ್ಯಕ್ತಿ ಒಳ್ಳೆಯವನಾಗ್ಬಿಡ್ತಾನೆ. ಅರ್ಥ ಆಗ್ತಾ ಇದೆಯಾ? ಆ ವ್ಯಕ್ತಿ ಏನಾಗ್ತಾನೆ? ಆಗ ಕೆಟ್ಟ ವ್ಯಕ್ತಿ ಏನಾಗ್ತಾನೆ? ಒಳ್ಳೆಯವನಾಗ್ತಾನೆ. ಒಳ್ಳೆಯವನಾಗ್ಲಿಕ್ಕೆ ಕಾರಣ ಯಾರು? ನಾನು ನೀನು ಮಾಡಿದ ಪ್ರಾರ್ಥನೆ ಅವನು ಒಳ್ಳೆಯವನಾಗ್ತಾನೆ. ದಯವಿಟ್ಟು ಅಂತ ಹೇಳ್ತೀನಿ, ನಿಮ್ಮ ಕುಟುಂಬದ ನಿಮ್ಮ ಗಂಡ ಸೇರಿಲ್ಲ, ಗಂಡ ಸತ್ತೋಗ್ಲಿ, ಹೆಂಡತಿ ಸತ್ತೋಗ್ಲಿ, ಮಕ್ಕಳು ಸತ್ತೋಗ್ಲಿ ಅಂತ ಸಾಪ ಹಾಕಬೇಡಿ. ಅವರು ಒಳಗಡೆ ಇರೋ ಕೆಟ್ಟ ಶಕ್ತಿಗಳ ಮೇಲೆ ಪ್ರಾರ್ಥನೆ ಮಾಡಿ. ಆಗ ಅವ್ರನ್ನ ಆ ಕೆಟ್ಟ ಶಕ್ತಿ ಬಿಟ್ಟೋದಾಗ ನಿನ್ನ ಗಂಡನೂ ಒಳ್ಳೆಯವನಾಗ್ತಾನೆ, ನಿನ್ನ ಹೆಂಡತಿನೂ ಒಳ್ಳೆಯವರಾಗ್ತಾರೆ, ನಿನ್ನ ಮಕ್ಕಳು ಒಳ್ಳೆಯವರಾಗ್ತಾರೆ. ದಯವಿಟ್ಟು ಸಾಪ ಹಾಕಬೇಡಿ. ಅದು ಒಳಗಡೆ ಸೈತಾನ ಸೇರ್ಕೊಂಡು ಆ ಥರ ಮಾಡೋದು. ಸೈತಾನ ಏನ್ ಮಾಡ್ತಾನೆ? ಒಳಗಡೆ ಸೇರ್ಕೊಂಡು ಮಾಡ್ತಾನೆ. ಎಲ್ಲಾ ಮನುಷ್ಯರು ಒಳ್ಳೆಯವರೇ ಕಣಪ್ಪ, ಆದ್ರೆ ಅವ್ರು ಒಳಗಡೆ ಸೇರ್ಕೊಂಡಿರ್ತಕ್ಕಂಥ ಸೈತಾನ ಆ ಥರ ಮಾಡ್ತಾನೆ ಅಷ್ಟೇ. ಅಲ್ಲಲ್ಲಿಯ ಸರ್, ಶಾಪ ಅಂತ ಹೇಳೋದು ಇನ್ನು ಮುಂದಕ್ಕೆ ನಿಮ್ಮ ಬಾಯಿಂದ ಬರ್ಲಿಕ್ಕೆ ಕೂಡುದು. ಅದ್ರ ಬದಲಿಗೆ ಯೇಸುವಿನ ಅಭಿಷೇಕವುಳ್ಳ ನಾಮದಲ್ಲಿ ಅಧಿಕಾರ ತಗೊಂಡು ಅವನು ಒಳಗಡೆ ಸೈತಾನ ಕಾಲಲ್ಲಿ ತುಳಿದಾಕಿ. ಎಷ್ಟು ಜನ ತುಳಿತಿರೋ ಗೊತ್ತಿಲ್ಲ. ನೋಡಿ ಇನ್ನೊಂದ್ಸಲ ಹೋದಪ್ಪ. ವೈರಿಯ ಸಮಸ್ತ ಬಲವನ್ನು ತುಳಿಯಲಿಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ಯಾವುದು ನಿಮಗೆ ಕೇಡು ಮಾಡುವುದೇ ಇಲ್ಲ. ಯಾವುದು ನಿಮಗೆ ಕೇಡು ಮಾಡುವುದೇ ಇಲ್ಲ. ಹಾಗಾದ್ರೆ ದೆವ್ವ ಬಿಡ್ಸಕ್ ಹೋಗಿರೋರು ಸುಮಾರು ಜನ ಏಟ್ ತಿಂದ್ಕೊ ಬರ್ತಾರೆ ವಾಪಸ್ಸು. ಯಾಕೆ ಏಟ್ ತಿಂದ್ಕೊ ಬರ್ತಾರೆ ಗೊತ್ತಾ? ಅವ್ರಿಗೆ ಭಯ. ತಿರುಗಿ ಹೊಡೆದ್ಬಿಡ್ತದ ಯೇಸುವಿನ ನಾಮದಲ್ಲಿ. ಇಲ್ಲ ಹಂಗ್ ಮಾಡಕ್ ಹೋಗ್ಬೇಡಿ. ಧೈರ್ಯದಲ್ಲಿ ಹೋಗಿ ಯೇಸುವಿನ ಅಭಿಷೇಕವುಳ್ಳ ನಾಮದಲ್ಲಿ ಇಂಥವ್ರನ್ನ ಬಿಟ್ಟು ತೊಲಗು ಸೈತಾನೆ ಅಂತ ಹೇಳಿ. ನಿಮ್ಮ ಮನೇಲಿ ಮಾಟ್ಲಾ ಮಾಡಿದಾರಾ? ನಿಮ್ಮ ಮಕ್ಕಳು ಸೇರಿಲ್ವಾ? ನಿಮ್ಮ ಗಂಡ ಸೇರಿಲ್ವಾ? ನಿಮ್ಮ ಹೆಂಡತಿ ಸೇರಿಲ್ವಾ? ಪಕ್ಕದ ಮನೆಯವರು ನಿಮ್ಮ ಜೊತೆ ಕಾಲ್ ಕಡೆ ಜಗಳ ಆಡ್ತಾರ? ಆವಾಗ ಪ್ರಾರ್ಥನೆ ಮಾಡಿ, ಅಪ್ಪ ಪಕ್ಕದ ಮನೆ ಕಾಲ್ ಕಡೆ ಜಗಳ ಆಡ್ತಾರಪ್ಪ, ಅವ್ರು ಒಳ್ಳೆಯವರು ಆಗುವಾಗ ಮಾಡಪ್ಪ, ಅವ್ರ ಒಳಗಡೆ ಸೈತಾನ ಹೋಗ್ಲಪ್ಪ ಅಂತ ಹೇಳಿ. ಶತ್ರುಗಳು ಏನಾದ್ರೂ ನಿಮ್ಮ ಜೊತೆ ಫ್ರೆಂಡ್ಶಿಪ್ ಆಗ್ಬಿಟ್ರೆ ಅವರಷ್ಟು ಒಳ್ಳೆಯವ್ರು ಯಾರಿಲ್ಲ ಗೊತ್ತಾ ನಿಮಗೆ? ಈ ಚೆನ್ನಾಗಿರೋರೇ ಇಟ್ಬಿಡೋದು ಬಾಂಬು. ನಿಜಾನ ಸುಳ್ಳ? ಕೇಳಿಸ್ತಾ ಇಲ್ಲ? ಚೆನ್ನಾಗಿರೋರೇ ಬಾಂಬಿಡೋದು. ಅದೇ ಶತ್ರುಗಳು ಒಳ್ಳೆಯವರಾಗ್ಬಿಡ್ಲಿ, ಅವರಷ್ಟು ಒಳ್ಳೆಯವರು ಯಾರು ಇರೋದಿಲ್ಲ ಗೊತ್ತಾ ನಿಮಗೆ? ಅಲ್ಲಲ್ಲಿಯ ಅದು ನನ್ನ ಅನುಭವದ ಮಾತು. ಹಾಗಾದ್ರೆ ಪ್ರಿಯರೇ, ನಿಮಗೆ ಅಧಿಕಾರನ ಯೇಸು ಸ್ವಾಮಿ ಈ ತಿಂಗಳು ಕೊಟ್ಟಿದ್ದಾರೆ. ಹಲ್ಲೆಲೂಯ ಹಲ್ಲೆಲೂಯ ಹಲ್ಲೆಲೂಯ. ಕೊನೆಯ ಒಂದು ವಾಕ್ಯ ನೋಡ್ಕೊಳ್ಳೋಣ. ಮಾರ್ಕ 16, 17, 18. ಒಂದು ನಿಮಿಷ, ಕೊನೆಯ ವಾಕ್ಯ. ಓದಿ. ಇದಲ್ಲದೆ
ಇದಲ್ಲದೆ ಇದಲ್ಲದೆ ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು. ಯಾರಿಂದ? ಅಂದ್ರೆ 16, 17, 18 ಅಲ್ಲ, 16ನೇ ಅಧ್ಯಾಯ 17ನೇ ವಾಕ್ಯ. 16ನೇ ಅಧ್ಯಾಯ 17ನೇ ವಾಕ್ಯ. ಹೌದಪ್ಪ. ಇದಲ್ಲದೆ ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು. ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವವರು, ಹೊಸ ಭಾಷೆಗಳಿಂದ ಮಾತಾಡುವವರು, ಹಾವುಗಳನ್ನು ಎತ್ತುವರು, ವಿಷ ಪದಾರ್ಥವನ್ನಾದರೂ ಕುಡಿದರೂ ಅವರಿಗೆ ಯಾವ ಕೇಡು ಆಗುವುದಿಲ್ಲ, ರೋಗಿಗಳ ಮೇಲೆ ಕೈ ಇಟ್ಟರೆ ಅವರಿಗೆ ಗುಣವಾಗುವುದು ಎಂದು ಹೇಳಿದರು. ಇದಲ್ಲದೆ ನಂಬುವವರಿಂದ ಸೂಚಕ ಕಾರ್ಯಗಳಾಗುವು. ಯಾರಿಂದ? ಯಾರು ನಂಬುದವ್ರು? ಯಾರಲ್ಲ ಈಗ? ಯಾರಲ್ಲ ನಂಬುದವ್ರೀಗ? ಯಾವ್ದೇ ತಟ್ಕೊಂಡು ಹೇಳ್ರಪ್ಪ. ನಾವೇ ಈಗ ಯಾಕೋ ಡೌಟ್. ಮನೆಗೆ ಹೋದ್ಮೇಲೆ ಏನೇನು ಮಾಡ್ತಿದಾರೋ ಗೊತ್ತಿಲ್ಲ. ಮನೆಗೆ ಹೋದ್ಮೇಲೆ ಏನು ಮಾಡ್ತಾರೋ ಗೊತ್ತಿಲ್ಲ. ಯಾಕೋ ಡೌಟು. ಯೇಸು ಸ್ವಾಮಿನ ಅದ್ಭುತಕ್ಕೋಸ್ಕರ ನಂಬೇಡಿ, ಒಳ್ಳೇದಾಗ್ಲಿ ನಂಬೇಡಿ. ನೀವು ಏಸಪ್ಪನ ನಂಬಿದ್ರೆ ಅವರೇ ಆಟೋಮೆಟಿಕ್ ಆಗಿ ಒಳ್ಳೇದು ಮಾಡ್ತಾರೆ. ಅದಲ್ಲ, ಇದಲ್ಲದೆ ನಂಬೋರಿಂದ ಸೂಚಕ ಕಾರ್ಯಗಳಾಗುವು. ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನ ಬಿಡಿಸೋರು. ಯಾರ ಹೆಸರು ಹೇಳ್ಬಿಟ್ಟು? ಕೇಳಿಸ್ತಾ ಇಲ್ಲ? ಯಾರ ಹೆಸರು ಹೇಳ್ಬಿಟ್ಟು? ಹಾಗಾದ್ರೆ ನಿನ್ನ ಮನೆಯಲ್ಲಿ ಇರುವ ದೆವ್ವಗಳು ಯಾವುದೆಲ್ಲ ಗೊತ್ತಾ? ಜಗಳಾಡೋ ದೆವ್ವ, ಕಿರಿಕಿರಿ ದೆವ್ವ, ಮೋಸ ಮಾಡೋ ದೆವ್ವ, ಕಿತಾಪತಿ ದೆವ್ವ, ಇನ್ಯಾವುದು? ವಾಟ್ಗಳು ದೆವ್ವ. ಒಂದು ಇನ್ಯಾವುದು? ಡ್ರಿಂಕ್ಸ್ ಮಾಡೋ ದೆವ್ವ. ಇನ್ಯಾವ್ದು? ಬೇಗ ಬೇಗ ಹೇಳ್ಬೇಕು. ನಿಮ್ಮ ಮನೇಲಿ ಇರ್ತಕ್ಕಂಥ ದೆವ್ವಗಳು ಯಾವ್ದು ನೀವು ಲಿಸ್ಟ್ ಮಾಡಿ. ಆ ದೆವ್ವಗಳನ್ನೆಲ್ಲ ನೀವು ಪ್ರಾರ್ಥನೆ ಮಾಡೋದ್ರೆ ದೆವ್ವಗಳು ಬಿಟ್ಟು ಹೋಗ್ತದೆ. ಯಾರಾದ್ರೂ ದೆವ್ವ ಹಿಡಿದಿರೋದು ನಿಮ್ಮ ಹತ್ರ ಬಂದ್ರೆ ಫಾಸ್ಟೇ ಅಂತ ಫೋನ್ ಮಾಡಬೇಡಿ. ಯೇಸುವಿನ ಅಭಿಷೇಕಗಳ ನಾಮದಲ್ಲಿ ಬಿಟ್ಟು ತೊಲಗು ಸೈತಾನೆ ಅಂತ ಹೇಳಿ ಬಾಯಲ್ಲಿ. ತಲೆ ಮೇಲೆ ಕೈ ಇಟ್ಟೇ ಮಾಡ್ಬೇಕು ಅಂತಿಲ್ಲ. ಬಾಯಲ್ಲಿ ಹೇಳಿದ್ರೆ ಸಾಕು ದೆವ್ವ ಓಡೋಗ್ತದೆ. ಯಾರಲ್ಲಪ್ಪ ಯೇಸು ಸ್ವಾಮಿ ನಂಬಿದ್ದೀರ? ಕೈ ಎತ್ತಿ. ಇಷ್ಟು ಜನ ನಂಬಿದ್ದೀರಲ್ಲ. ನಾನು ನಂಬ್ತೀನಿ. ನೀವು ಈ ತಿಂಗಳು ಪೂರ್ತಿ ಎಷ್ಟೋ ದೆವ್ವಗಳನ್ನ ಓಡಿಸ್ಬಿಟ್ಟು ಯಾರು ಮೈ ಒಳಗಡೆ ದೆವ್ವ ಇದೆಯಾ ಅವ್ರನ್ನೆಲ್ಲ ಕರ್ಕೊಂಡ್ಬರ್ತೀರಿ ನೀವು. ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಹೊಸ ಭಾಷೆಗಳನ್ನು ಮಾತಾಡೋದು. ಹೊಸ ಭಾಷೆ ಅಂದರೆ ಅನ್ಯ ಭಾಷೆ ಪ್ರಿಯರ್. ನಾನು ಮುಂದಿನ ದಿವಸ ನಾನು ಅದನ್ನ ವಾಕ್ಯ ಕೊಡ್ತೀನಿ. ಇದ್ದಕ್ಕಿದ್ದಾಗನೇ ದೇವ್ರ ಭಾಷೆ ಬರ್ತದಂತೆ. ಯಾವುದು? ದೇವರ ಭಾಷೆ ಬರ್ತದೆ. ಹಾವುಗಳನ್ನು ಎತ್ತೋರು. ಹೋಗಿ ನೀವು ಹುತ್ತದೊಳಗಡೆ ಹಾವು ಎತ್ತೋದಲ್ಲ. ವಿಷ ಪದಾರ್ಥವನ್ನು ಏನಾದರೂ ಕುಡಿದ್ರೆ ಅವ್ರಿಗೆ ಯಾವ ಕೇಡು ಆಗೋದಿಲ್ಲ. ವಿಷ ಪದಾರ್ಥ ಕುಡಿದ್ರೆ ಯಾವ ಕೇಡು ಆಗೋದಿಲ್ಲ. ಅದ್ರ ಅರ್ಥ ಏನು ಗೊತ್ತಾ? ನೀವು ಯಾವುದೋ ಒಂದು ಹೋಟ್ಲಿಗೆ ಹೋಗಿರ್ತೀರ, ಜಾಸ್ತಿ ವಡೆ ತಿಂದರೆ ಏನಾಗ್ತಮ್ಮ? ಬೇಗ ಹೇಳ್ಬೇಕು, ಮಾತಾಡ್ಬೇಕು. ಜಾಸ್ತಿ ಆಲೂಗಡ್ಡೆ ತಿಂದರೆ ವಾಯಿ. ಏನು? ವಾಯಿ ವಾಯಿ ಬರ್ತದಲ್ಲ. ಅಲ್ಲಲ್ಲಿಯ ಜಾಸ್ತಿ ಖಾರ ತಿಂದ್ರೆ ಅಲ್ಲಲ್ಲಿಯ ನಿಜ ತಾನೆ? ಗೊತ್ತಿಲ್ಲದಾಗ ನೀವು ಯಾವುದೋ ಒಂದು ನೆಂಟರ ಮನೆಗೆ ಹೋಗಿರ್ತೀರ, ಶರೀರಕ್ಕೆ ತಿಂದ್ಬಿಡ್ತೀರ. ಅದು ನಿಮಗೆ ಫುಡ್ ಪಾಯ್ಸನ್ ಆಗ್ತದೆ. ಫುಡ್ ಪಾಯ್ಸನ್ ಆದಾಗ ಆ ವಿಷಾದ ಪದಾರ್ಥಗಳನ್ನ ತಿಂದುಬಿಟ್ರೆ, ಅಕಸ್ಮಾತ್ ಕುಡಿದ್ಬಿಟ್ರೆ ನಿಮ್ಗೇನಾಗ ಅಜ್ಜಿ ಅಮ್ಮ ಮಾತಾಡಬಾರ್ದು. ಹಲೋ ಅಲ್ಲಲ್ಲಿಯ ಅಲ್ಲಲ್ಲಿಯ ಗೊತ್ತಿಲ್ಲದೆ ಕುಡ್ದೋಗ್ಬಿಟ್ರೆ ದೇವರಲ್ಲಿ ಯೇಸು ಸ್ವಾಮಿ ನಮ್ದು. ಅದಕ್ಕೆ ಊಟ ಮಾಡುವಾಗ ಪ್ರಾರ್ಥನೆ ಮಾಡಿ ಊಟ ಮಾಡಿ ಅಂತ ಹೇಳೋದು. ಸಾಮಾನ್ಯವಾಗಿ ಕ್ರೈಸ್ತರು ಏನು ಮಾಡ್ತೀವಿ? ಊಟ ಮಾಡುವಾಗ ಪ್ರಾರ್ಥನೆ ಮಾಡಿ ಊಟ ಮಾಡ್ತೀವಿ. ನಿಜನಾ? ಎಷ್ಟು ಜನ ಮಾಡ್ತೀರೋ ಗೊತ್ತಿಲ್ಲ. ಅಲ್ಲಲ್ಲಿ ಪ್ರಾರ್ಥನೆ ಮಾಡಿ ಊಟ ಮಾಡಿದಾಗ ಅದ್ರ ಒಳಗಡೆ ಏನಾದರೂ ವಿಷ ಪದಾರ್ಥಗಳಿದ್ರೆ ಯೇಸು ಸ್ವಾಮಿ ನಿರ್ನಾಮ ಮಾಡಿ ಆ ವಿಷನೇ ವಿಟಮಿನ್ ಆಗ್ತದೆ. ಅಲ್ಲಲ್ಲಿಯ ಈಗ ವಿಷ ಬೇಕೋ ವಿಟಮಿನ್ ಬೇಕೋ? ವಿಟಮಿನ್ ಬೇಕಾದ್ರೆ ಯೇಸು ನಾಮ ಹೇಳ್ಬಿಡ್ತೀನಿ. ವಿಷ ಬೇಕಾ ಹಂಗೇನೆ ಗಬ ಗಬ ಅಂತೀನಿ. ಅಲ್ಲಲ್ಲಿಯ ಗಬ ಗಬ ತಿನ್ನೋರು ಆಮೇಲೆ ಹೇಳಿ. ಪ್ರಾರ್ಥನೆ ಮಾಡಿ ತಿನ್ನೋರು ಆಮೇಲೆ ಹೇಳಿ. ಅಲ್ಲಲ್ಲಿಯ ಅವರು ರೋಗಿಗಳ ಮೇಲೆ ಕೈ ಇಟ್ಟರೆ ಅವರಿಗೆ ಹೌದಪ್ಪ, ಅವ್ರ ರೋಗಿಗಳ ಮೇಲೆ ಕೈ ಇಟ್ರೆ ಅವರಿಗೆ ಗುಣವಾಗುವುದು. ಹಾಗಾದ್ರೆ ಪ್ರಿಯರೇ, ಇವತ್ತು ನೀವು ರೋಗಿಗಳ ಮೇಲೆ ಕೈ ಇಟ್ರೆ ಗ್ಯಾರಂಟಿ ಗುಣ ಆಗ್ತಾರೆ. ನಂಬ್ತೀರಾ?
ಯೇಸುವಿನ ಅಭಿಷೇಕವುಳ್ಳ ನಾಮದಲ್ಲಿ ಪ್ರಾರ್ಥನೆ ಮಾಡಬೇಕು. ನನಗೆ ದೀಕ್ಷಾಸ್ನಾನ ಆಗಿಲ್ಲ ಅಂತ ಭಯ ಪಡಬೇಡಿ, ಆಗಿದೆ ಅಂತ ಭಯ ಪಡಬೇಡಿ. ಯೇಸು ನಾಮ ನಿಮ್ಮಲ್ಲಿ ಇದೆ ತಾನೆ, ಧೈರ್ಯದಲ್ಲಿ ಪ್ರಾರ್ಥನೆ ಮಾಡಿ. ಗಂಡ ಚರ್ಚಿಗೆ ಬಿಡೋದಿಲ್ಲ ತಾನೆ, ಪ್ರಾರ್ಥನೆ ಮಾಡು. ಅವನು ಒಳ್ಳೆಯವನಾಗ್ಬಿಟ್ಟು ನಿನ್ನ ಕೈ ಹಿಡ್ಕೊಂಡು ಮುಂದೆ ಕರ್ಕೊಂಡು ಬಿಟ್ಬಿಡೋದನ್ನ, ಜೊತೆಗೆ ಅವನು ಬರ್ತಾನೆ. ಮಾವ ಬಿಡೋದಿಲ್ಲ. ಈಗ ಮಾವನಿಗೋಸ್ಕರ ಪ್ರಾರ್ಥನೆ ಮಾಡು. ಮಾವ ಬಂದ್ಬಿಟ್ಟು ಒಂದೇ ಸ್ವಲ್ಪ ಈ ತಿಂಗಳಲ್ಲಿ ನೀ ಅಧಿಕಾರ ತಗೊಂಡು ಪ್ರಾರ್ಥನೆ ಮಾಡು. ಅಕ್ಟೋಬರ್ ತಿಂಗಳು ಅಧಿಕಾರ ತಗೊಂಡು ಪ್ರಾರ್ಥನೆ ಮಾಡು. ನವೆಂಬರ್ ತಿಂಗಳು ನಿನ್ನ ಇದೇ ಮಾವ ಇಲ್ಲಿ ಬಂದ್ಬಿಟ್ಟು ಅಲ್ಲೆಲ್ಲೂಯಾ ಆರಾಧನೆ ಆರಾಧನೆ ಹೇಳ್ತಾರೆ. ಗ್ಯಾರಂಟಿ ನಂಬ್ತೀರಾ? ಗ್ಯಾರಂಟಿ ಹೇಳ್ತಾರೆ. ನಿಮಗೆ ವಿರೋಧ ಮಾಡೋ ವ್ಯಕ್ತಿಗಳ ತಪ್ಪಲ್ಲ, ಅವರ ಒಳಗಡೆ ಕೆಟ್ಟ ಶಕ್ತಿ. ಹಾಗಾದ್ರೆ ಪ್ರಿಯರೇ, ದೆವ್ವ ಒಬ್ಬ ವ್ಯಕ್ತಿ ಒಳಗಡೆ ಸೇರ್ಕೊಂಡೇ ಆಟ ಆಡಿಸೋದು. ಡೈರೆಕ್ಟರ್ ಬಂದು ಗೊತ್ತಾಗೋದಿಲ್ಲ. ಅಲ್ಲಲ್ಲಿಯಾ ಅಲ್ಲಲ್ಲಿಯಾ. ಹಾಗಾದ್ರೆ ನಾವು ಪ್ರಾರ್ಥನೆ ಮಾಡ್ಬೇಕಾದ್ರೆ ಹೆಂಗಿರ್ಬೇಕು ಗೊತ್ತಾ? ನಾನು ಆಗಲೇ ಯೋಹಾನ 15ನೇ ಅಧ್ಯಾಯದಲ್ಲಿ ನಾನು ನಿಮ್ಗೆ ಏನು ಹೇಳಿದೆ? ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ಮಾತ್ರ ನೀವು ದೆವ್ವನ ಬಿಡಿಸೋಕೆ ಆಗುತ್ತೆ, ರೋಗಿಗಳನ್ನ ಗುಣಪಡಿಸೋಗುತ್ತೆ. ನೀವು ಅದು ಬಿಟ್ಬಿಟ್ಟು ನನ್ನ ಗಂಡನಿಗೆ ವಾಸಿಯಾಗಿ ಅಂಕಲ್, ನನ್ನ ಹೆಂಡತಿಗೆ ವಾಸಿಯಾಗಿ ಅಂಕಲ್, ನಂದು ಇಲ್ಲಿ ಸೊಂಟ ನಾವು ನನ್ನ ಮೈಕೈ ಅನ್ನೋದು ಬಂದರೆ ವಾಸಿ ಆಗೋದಿಲ್ಲ. ಯೇಸು ಸ್ವಾಮಿ ಮಾತ್ರ ಅಲ್ಲ, ನಿಮ್ಮೊಳಗಡೆ ಯೇಸು ಸ್ವಾಮಿ ವಚನ ಪ್ರಕಾರ ನಡೆಯೋದಕ್ಕೆ ಪ್ರಯತ್ನ ಮಾಡಬೇಕು. ನಾವಿಲ್ಲಿ ಏನೇನು ಮಾಡೋದು ಬೇಡ ಅಂತ ಹೇಳಿರ್ತೀವೋ ಅದನ್ನು ದಯವಿಟ್ಟು ಮಾಡಬೇಡಿ. ನೀವು ಮನೇಲಿ ಹೋಗ್ಬಿಟ್ಟು ನೀವು ಅದನ್ನೇ ಮಾಡಿದ್ರೆ ನಾವೇನು ಮಾಡ್ಕೊಳಕ್ಕಾಗೋದಿಲ್ಲ. ಇನ್ನು 10 ವರ್ಷ ಆದರೂ ನಿಮ್ಗೆ ವಾಸಿ ಆಗೋದಿಲ್ಲ. 10 ವರ್ಷ ಆದರೂ ನಿಮ್ಗೆ ದೆವ್ವ ಬಿಟ್ಟಾಗೋದಿಲ್ಲ. ನಾವು ಹೇಳಿದಾಗೆ ಕೇಳಿ. ಯೇಸು ಸ್ವಾಮಿ ಬೈಬಲ್ ವಾಕ್ಯ ಬಿಟ್ಟರೆ ಬೇರೆ ಏನನ್ನು ನಾವು ಸ್ವಂತ ಸೇರಿಸಿ ಹೇಳೋದಿಲ್ಲ. ಯೇಸು ಸ್ವಾಮಿ ವಚನ ಪ್ರಕಾರ ಪ್ರಾರ್ಥನೆ ಮಾಡಿ. ಸಡನ್ನಾಗಿ ಹೋಗಿ ದೆವ್ವ ಬಂದಿದ್ದ ಕೈ ಹಿಡಕ್ಕೆ ಹೋಗಬೇಡಿ. ಆ ದೆವ್ವ ತಿರುಗಿ ನಿಮ್ಗೆ ಹೊಡೆದ್ಬಿಡ್ತದೆ. ಮೊದಲು ನಿಮ್ಮ ಮನೇಲಿ ಕೂತು ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಮಾಡೋದನ್ನ ಡೈರೆಕ್ಟಾಗಿ ಹೋಗಿ, ಅಕ್ಕ ನಿಮ್ಮಲ್ಲಿ ದೆವ್ವ ಇದೆ ಅಂತ ಹೇಳಿದ್ರಲ್ಲ ಅಕ್ಕ, ನಾ ಪ್ರಾರ್ಥನೆ ಮಾಡಲ್ಲ ಅಂತ ಹೇಳಿ ದೆವ್ವ ಬಿಡಿಸ್ತೀನಿ ಹೋಗಬೇಡಿ. ದೆವ್ವ ಬಿಡಿಸ್ತೀನಿ ಹೋಗ್ಬಿಟ್ಟು ಕೊನೆಗೆ ದೆವ್ವ ಬಿಟ್ಟೋಗಲ್ಲ ನಿಮಗೆ ನಾಚಿಕೇಡು. ಪ್ರಾರ್ಥನೆ ಮಾಡ್ಲಕ್ಕ ಅಂತ ಹೇಳಿ ಯೇಸುವಿನ ಅಭಿಷೇಕವುಳ್ಳ ನಾಮದಲ್ಲಿ ಅಯ್ಯಪ್ಪ ಅಂತ ಹೇಳತಕ್ಕ ವ್ಯಕ್ತಿ ಮೇಲೆ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಪ್ಪ. ಅಪ್ಪ, ಈ ವ್ಯಕ್ತಿಯ ಸರದಲ್ಲಿ ದೆವ್ವ ಯೇಸು ನಾಮದಲ್ಲಿ ಬಿಟ್ಟೋಗ್ಲಿ ಅಂತ ಹೇಳಿ ಸಡನ್ನಾಗಿ ಬಿದ್ದೋಗ್ಬಿಡ್ತಾರೆ. ಬಿದ್ದೋಗಿ ಆದಮೇಲೆ ಯೇಸು ನಾಮದಲ್ಲಿಂದ ಪ್ರಾರ್ಥನೆ ಮಾಡಿ ಎದ್ದೇಳು ಅಂತೇಳಿ ಎದ್ದು ಕೂತ್ಕೊಳ್ತಾನೆ. ಈ ಶಕ್ತಿ ನಿಮ್ಮ ಕೈಯಲ್ಲಿದೆ ಪ್ರಿಯರೇ. ಅಲ್ಲಲ್ಲಿಯಾ. ಉಪಯೋಗಿಸ್ತೀರಾ ನೋಡಿ, ಸೌಂಡೇ ಇಲ್ಲ. ಯಾಕೆ ಅಂಕ ನನ್ನ ಬಲ ಅಂತ ಕೇಳ್ತಾರೆ? ಯಾಕೋತಾ ಮೀಟ್ರ್ ಇಲ್ಲ, ಧೈರ್ಯ ಇಲ್ಲ, ತಾಕತ್ತಿಲ್ಲ. ಇಷ್ಟು ಹೇಳೋದ ಮೇಲೂ ನೀವು ಅಧಿಕಾರ ತಗೊಳ್ಳಿಲ್ಲ ಅಂದರೆ ಈ ತಿಂಗಳಲ್ಲಿ ನಿಮ್ಮ ಮನೆ ಮೇಲೆ ನೀವೇ ಪ್ರಾರ್ಥನೆ ಮಾಡಿ ಜಯ ಗಳಿಸಿ. ಈ ತಿಂಗಳ ನೈಟ್ ಪ್ರಾರ್ಥನೆಗೆ ನೀವೆಲ್ಲ ಬಂದು ಸಾಕ್ಷಿ ಹೇಳಬೇಕು. ಹೇಳ್ತೀರಾ? ಮನೆಯಲ್ಲಿರೋರು ದೆವ್ವ ಬಿಡಿಸಿದ್ರೆ ಮೊದಲು ನಮ್ಮೊಳಗಡೆ ದೆವ್ವನ ಫಸ್ಟ್ ಓಡಿಸ್ಬೇಕು. ನಮ್ಮೊಳಗಡೆ ತುಂಬ ದೆವ್ವ ಇದೆ. ಅಹಂಕಾರ ದೆವ್ವ, ಕೆಟ್ಟ ಮಾತಾಡೋ ದೆವ್ವ, ಜಗಳ ಆಡೋ ದೆವ್ವ, ಇದನ್ನ ನಾವು ಮೊದಲು ತೆಗೆದಾಕಬೇಕು. ಮೊದಲು ನನ್ನ ಶುದ್ಧ ಮಾಡಿಕೊಂಡು ನಂತರ ಇನ್ನೊಬ್ಬರು ಶುದ್ಧ ಮಾಡಿ. ನನ್ನ ಒಳಗಡೆ ಕೆಟ್ಟ ಶಕ್ತಿಯನ್ನು ತೆಗೆದುಹಾಕಿ ಇನ್ನೊಬ್ಬರು ಕೆಟ್ಟ ಶಕ್ತಿಯನ್ನು ತೆಗೆದುಹಾಕಿ ದೇವರು ಈ ತಿಂಗಳು ನಿಮಗೆ ಅಧಿಕಾರದ ಮೇಲೆ ಅಧಿಕಾರ ಕೊಡ್ತಾರೆ. ಅಲ್ಲಲ್ಲಿಯಾ. ಹಾಗಾದ್ರೆ ಯಾರಿಂದ ಅಧಿಕಾರ ಉಂಟಾಗೋದು? ನಂಬುವವರಿಂದ. ಯಾರ್ಯಾರು ಯೇಸು ಸ್ವಾಮಿನ ನಂಬ್ತಾರೋ ಅವ್ರಿಗೆಲ್ಲರೂ ಕೂಡ ದೆವ್ವ ಬಿಡಿಸೋದು ಅಧಿಕಾರ ಇದೆ. ಅವ್ರಿಗೆಲ್ರಿಗೂ ರೋಗಗಳನ್ನ ಗುಣಪಡಿಸೋ ಅಧಿಕಾರ ಇದೆ. ಎಲ್ಲರೂ ಕೂಡ ಸರ್ವಶಕ್ತನಾದ ದೇವರು ಪಾಸ್ಟರಿಗೆ ಮಾತ್ರ ಸ್ವಂತ ಅಲ್ಲ, ಸೇವಕರಿಗೆ ಮಾತ್ರ ಸ್ವಂತ ಅಲ್ಲ, ನಿಮಗೂ ಕೂಡ ಸ್ವಂತ. ಮಾಟ ಊಟ ಅಂತಂತ್ರ ಶಕ್ತಿಗಳಿದ್ರು ಕೂಡ ಇವತ್ತು ಯೇಸು ನಾಮ ಹೇಳ್ಕೊಂಡು ನಡೀರಿ, ಎಲ್ಲ ನಿಮ್ಮ ಮನೆಯಿಂದ ಬಿಟ್ಟು. ಹಾಗಾದ್ರೆ ಈ ತಿಂಗಳ ಹೆಸರೇನು? ಅಧಿಕಾರವನ್ನ ನಡೆಸುವ ತಿಂಗಳು. ಯಾವ ತಿಂಗಳು? ಅಧಿಕಾರವನ್ನ ನಡೆಸುವ ತಿಂಗಳು. ಹಾಗಾದ್ರೆ ನಡೆಸ್ತೀರ ಅಧಿಕಾರ? ನೋಡೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ ನಾವು. ಪರಲೋಕ ತಂದೆ, ಪ್ರಭು ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದಿಂದ ಸ್ವಾಮಿ ಅಪ್ಪ, ಈ ದಿನ ಈ ರೀತಿಯಾಗಿ ಯೇಸುವೆ ನೀನು ಕೊಟ್ಟದ ಅಧಿಕಾರವನ್ನು ನಾವು ಉಪಯೋಗಿಸಲಿಕ್ಕೆ ಅಧಿಕಾರ ಕೊಟ್ಟಿದ್ಯಾ, ಶಕ್ತಿ ಬೇಕು ಸ್ವಾಮಿ. ಇವತ್ತು ತುಂಬ ಜನಕ್ಕೆ ಅಧಿಕಾರ ಕೊಟ್ಟಿದ್ಯಾ, ಆದರೆ ಶಕ್ತಿ ಇಲ್ಲ ಸ್ವಾಮಿ. ಆ ಶಕ್ತಿನ ಉಪಯೋಗಿಸ್ಕೊಂಡು ಎಲ್ಲ ಕೆಟ್ಟ ಶಕ್ತಿ ಅಡಗಿಸಿ ನವೆಂಬರ್ ತಿಂಗಳಲ್ಲಿ ನಾವು ಅಧಿಕಾರ ಉಪಯೋಗಿಸಿ ಜಯದ ತಿಂಗಳಾಗಿ ನಾವು ಬರ್ಬೇಕು ಸ್ವಾಮಿ. ಬರ್ಲಿಕ್ಕೆ ಶಕ್ತಿ ಕೊಡಪ್ಪ, ನಿನ್ನ ನಾಮದ ಮಹಿಮೆ ಪಡಿಸಪ್ಪ. ಯೇಸುವಿನ ಅಭಿಷೇಕ ನಾಮದಲ್ಲಿ ತಂದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆ ನಡೆಸಲಿ. ಆಮೇನ್. ಇವತ್ತು ನಾವು ಈ ಮಗುವನ್ನ ನಾಮಕರಣ ಅಲ್ಲ, ದೇವರಿಗೆ ಈ ಮಗುವನ್ನ ನಾವು ಪ್ರತಿಷ್ಠಾಪನೆ ಮಾಡೋಣ. ಮುಂದಿನ ದಿನಗಳಲ್ಲಿ ಇವರು ನಾಮಕರಣ ಮಾಡ್ತಾರೆ. ಈ ತರ ಮಗು ಸಿಗ್ಬೇಕ್ರೆ ಪುಣ್ಯ ಪಡಿಬೇಕು, ಗೊತ್ತಾ?
ಇಡೀ ಎಲ್ಲ ಊರಿನ ಜನಗಳು ಸವಾಲಾಗಿ ಹೇಳಿದ್ರು, ನಿನಗೆ ಗಂಡು ಮಗು ಆಗ್ಲಿಲ್ಲ ಅಂದ್ರೆ ಯೇಸು ಸ್ವಾಮಿನ ಬಿಟ್ಬಿಡ್ತಾರೆ. ಆಗ ಇವ್ರ ಗಂಡ ಒಂದೇ ಮಾತಾದಂತೆ, ಗಂಡು ಮಗು ಅಲ್ಲ ಹೆಣ್ಣು ಮಗುನೇ ಆಗ್ಲಿ ಏನೇ ಆಗ್ಲಿ ನಾವು ಹೇಳ್ತೀವಿ ಇವ್ರು ಹೇಳಿ ಇವ್ರು ಆ ನಂಬಿಕೆನ ದೇವ್ರು ನೋಡಿದ್ರು. ಏನು ಹೆಣ್ಣು ಮಗು ಆದ್ರೂ ಯೇಸು ಸ್ವಾಮಿನ ಬಿಡೋದಿಲ್ಲ ಅಂತ ಹೇಳೋ ಒಂದು ನಂಬಿಕೆನ ಇವ್ರು ನೋಡಿದ್ರು. ನೋಡಿ ಆದ್ಮೇಲೆ ಕೊನೆಗೆ ಗರ್ಭದಲ್ಲಿ ಇರುವಾಗ ಮಗುಗೆ ಆ ತರ ಇದೆ, ಈ ತರದ ಡಾಕ್ಟರ್ಗಳೆಲ್ಲ ಹೇಳಿದ್ರು. ಅವ್ರು ಹೇಳಿದ್ರೆ ತಪ್ಪಿಲ್ಲ, ಅವ್ರ ಕಣ್ಣಿಗೆ ಹೇಳಿದ್ದಾರೆ. ಆದ್ರೆ ಯೇಸು ಸ್ವಾಮಿ ಅದ್ಭುತ ಮಾಡಿದ್ದಾರೆ. ಕಿಡ್ನಿ ದೋಸ ಸಾಕ್ಷಿ ಹೇಳಪ್ಪ. ಕಿಡ್ನಿ ಒಂದು ದಪ್ಪ ಒಂದು ಸಣ್ಣ ಇದೆ, ನೀವು ಮೈಸೂರಿಗೆ ಹೋಗಿ ಅಂತಂದ್ರು. ಅದ್ರ ನಾಳೆಗ ಅಂಕಲ್ ಫೋನ್ ಮಾಡಿದೆ, ಈ ಥರ ಹೇಳ್ತಾರೆ ಅಂಕಲ್ ಅಂದ್ಬಿಟ್ಟು ಪ್ರೇಯರ್ ಮಾಡಿದ್ರು. ನಾನು ಪ್ರೇಯರ್ ಮಾಡ್ಕೊಂಡೆ, ಎಲ್ಲರೂ ಪ್ರೇಯರ್ ಮಾಡಿದ್ರು. ಆವಾಗ ಅದ್ರ ನಾಳೆಗೆ ಬ್ಲಡ್ ರಿಪೋರ್ಟ್ ಬಂತು. ಆವಾಗ ಏನಿಲ್ಲ ಹೋಗಪ್ಪ ಅಂದ್ಬಿಟ್ಟು ಮನೆಗೆ ಡಿಸ್ಚಾರ್ಜ್ ಮಾಡಿ ಕಳಿಸಿದ್ರು. ಈ ತರ ಕಿಡ್ನಿ ದಪ್ಪ ಇದೆ ಹಂಗೆ ನಾಳೆ ದಪ್ಪನಿಲ್ಲ ಏನಿಲ್ಲ, ಹೋಗು ನಿನ್ನ ನಂಬಿಕೆಗೋಸ್ಕರ ಸ್ಕ್ಯಾನ್ ಮಾಡು. ಕಳ್ಳ ಮಾಲೆ ಅಂತ ಎಲ್ಲ ಹೇಳಿದ್ರು. ದೇವ್ರ ಕೃಪೆಯಿಂದ ಎಲ್ಲಾನು ಬಿಡುಗಡೆ ಕೊಟ್ರು ದೇವ್ರು. ಮಕ್ಕಳಾಗದಿರ್ತಕ್ಕಂಥವ್ರಿಗೆ ದೇವರು ಮಕ್ಕಳ ಭಾಗ್ಯನ ಕೊಟ್ಟೇ ಕೊಡ್ತಾರೆ. ಕಷ್ಟದಲ್ಲಿ ಬಂದರೆ ಕಷ್ಟದಿಂದ ದೇವರು ಬಿಡಿಸ್ತಾರೆ, ರೋಗದಿಂದ ಬಿಡಿಸ್ತಾರೆ. ನನ್ನ ದೇವ್ರ ಕೈಲಿ ಅಸಾಧ್ಯವಾದದ್ದು ಯಾವುದಿಲ್ಲ ಪ್ರೇಮ. ಅದಕ್ಕೋಸ್ಕರ ನಾವು ಈ ಮಗುನ ಈಗ ದೇವರ ಹಸ್ತಕ್ಕೆ ಒಪ್ಪಿಸಿ ಪ್ರತಿಷ್ಠಾಪನೆ ಮಾಡುವಾಗ ಎಲ್ಲರೂ ಕೂಡ ಈ ಮಗುವಿನ ಕಡೆ ಕೈ ನೀಡಿ ನಾವು ಈ ಮಗುವನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ವಿ. ಪರಲೋಕದ ತಂದೆ ಪ್ರಭು ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮರ ಸಹಾಯ ಸ್ವಾಮಿ, ಈ ಒಂದು ಪುಟ್ಟ ಮಗುವನ್ನ ಗಂಡು ಮಗುವಾಗಿ ಕೊಟ್ಟು ನೀನು ಈ ಮಗುವನ್ನ ನಿನ್ನ ಹಸ್ತಕ್ಕೆ ಒಪ್ಪಿಸ್ತಾ ಇದ್ದೀನಿ ತಂದೆ. ಯೇಸುವಿನ ನಾಮದಲ್ಲಿ ನಿನ್ನ ಹಸ್ತಕ್ಕೆ ಒಪ್ಪಿಸುವಾಗ ತಂದೆ, ನಿನ್ನ ಪವಿತ್ರಾತ್ಮನ ಶಕ್ತಿ ಬಲ ಈ ಮಗನ ಮೇಲೆ ಹಿಡಿದು ಬಂದ ಸ್ವಾಮಿ. ಎಲ್ಲ ಅಭಿಷೇಕದ ಶಕ್ತಿ ಹಿಡಿದು ಬಂದು ಈ ಮಗನ ಮುಂದಿನ ದಿನಗಳ ಕಥನೆ ಉತ್ತಮ ಒಂದು ಸರ್ಕಾರಿ ಅಧಿಕಾರಿಯಾಗಿಯೂ ಹಾಗೆ ಸ್ವಾಮಿ, ನೀನು ಸ್ವಾಮಿ ಈ ಮಗುವಿನ ದೊಡ್ಡ ಸೇವಕರಿಗೆ ಸಹಾಯ ಮಾಡೋ ವ್ಯಕ್ತಿಯಾಗಿ ಮಾಡೋದು ವ್ಯಕ್ತಿಯಾಗಿ ಮಾರ್ಪಡಿಸಿ ನಿನ್ನ ನಾಮನ ಮಹಿಪಡಿಸಪ್ಪ. ನೀನು ಮಾಡೋದ ಕಾರ್ಯಕ್ಕಾಗಿ ಯೇಸುವೆ ನಿನ್ನ ಕೃಪೆ ನಿನ್ನ ಬಲ ಹಿಡಿದು ಬರೋ ಸ್ವಾಮಿ. ಕಾರ್ಯ ಮಾಡಿದಾಗ ಸರ್ ಪಾಪ ಈ ಮಗುವನ್ನ ತಂದೆ ಮಗ ಪವಿತ್ರಾತ್ಮನ ನಾಮದಲ್ಲಿ ನಾವು ಆಶೀರ್ವದಿಸ್ತೇವೆ ತಂದೆ. ಮಹಿಮೆ ಯೇಸು ನಾಮದ ತಂದೆ ನನಗೆ ಪ್ರತಿಷ್ಠಾಪನೆ ಮಾಡಿಸಿದ್ದಕ್ಕಾಗಿ ಸ್ತೋತ್ರ. ಹಾಗೆ ತಂದೆ ಮಗ ಮತ್ತು ಪವಿತ್ರಾತ್ಮಕ್ಕೆ ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ. ತಾಯಿಗೆ ಹಸ್ತಾಂತರಿಸುವಾಗ ಸ್ವಾಮಿ ಮುಂದಕ್ಕೆ ನಿನ್ನ ದೈಹಿಕ ಶಕ್ತಿಯೊಂದಿಗೆ ಮಗುವನ್ನು ಸಾಕ್ಲಿಕ್ಕೆ ರಚನೆ ಕೊಡಪ್ಪ. ಹೌದಾ, ಇನ್ನು 3 ಇಂಜೆಕ್ಷನ್ ಇದೆ ಅಂತೆ. ಅದು ಮಾಮೂಲಿ ಮಕ್ಕಳಿಗೆ ಕೊಡ್ಲೇಬೇಕು, ಅದಕ್ಕೆ ಭಯ ಕೊಡಂಗೇನಿಲ್ಲ ಆಯ್ತಾ. ಆ 3 ಇಂಜೆಕ್ಷನ್ ಕೂಡ ಯೇಸು ನಾಮದಲ್ಲಿ ಯಾವ ತೊಂದರೆ ಬರೋದಿಲ್ಲ. ಆಮೇಲೆ ಹಲ್ಲೆಲೂಯಾ. ಎಲ್ಲರಿಗೂ ಪ್ರೈಸ್ ಲಾರ್ಡ್. ಇವತ್ತು ಕೊನೆ ಪ್ರಾರ್ಥನೆ ಮಾಡೋಣ. ಪರಲೋಕದ ತಂದೆಯೇ ಪ್ರಭು ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ಸ್ವಾಮಿ ಅಪ್ಪ, ಈ ದಿನ ಈ ರೀತಿಯಾಗಿ ನಾವು ಅಂತ್ಯ ಆಶೀರ್ವಾದದ ಭಾಗಕ್ಕೆ ಬಂದಿದ್ದೀವಿ ಸ್ವಾಮಿ. ಇಷ್ಟರವರೆಗೆ ಆರಾಧನೆ, ಪ್ರಾರ್ಥನೆ ಮತ್ತು ಕರ್ತನೆ ಹಲ್ಲೆಲೂಯಾ ಅಪ್ಪ. ಒಂದು ಕರ್ತನೆ, ಆ ಒಂದು ಕರ್ತನೆ ಅಪ್ಪ ಎಣ್ಣೆ ಅಭಿಷೇಕ ಮತ್ತು ಕರ್ತನೆ ಒಂದು ವಚನದ ಭಾಗ ಮತ್ತು ಸ್ವಾಮಿ ಅಪ್ಪ ಕಾಣಿಕೆ ಭಾಗ ಮತ್ತು ಕರ್ತನೆ ಎಲ್ಲ ರೀತಿಯಾದ ಈ ಕಾರ್ಯಕ್ರಮಗಳನ್ನು ಮುಗಿಸಿ ಸ್ವಾಮಿ ನಾವು ಅಂತ್ಯಾಸ್ತ್ರದಕ್ಕೆ ಬರುವಾಗ ನಿನ್ನ ನಾಮ ಮಹಿಮೆ ಆಗಲಿ ಸ್ವಾಮಿ. ನಿನ್ನ ಕೃಪೆ ಯೇಸುವಿನ ಅಭಿಷೇಕದ ನಾಮದಲ್ಲಿ ತಂದೆ ಪವಿತ್ರಾತ್ಮರೇ ನಮ್ಮೊಂದಿಗಿದ್ದು ಸಹಾಯ ಮಾಡಿರಿ. ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸು ಕ್ರಿಸ್ತನ ಕೃಪೆ, ಪ್ರೀತಿಯ ಪವಿತ್ರಾತ್ಮ ಸಮುದ್ರದ ಅನ್ಯೋನ್ಯತೆ ಇಂದಿಗೂ ಎಂದಿಗೂ ಯೇಸು ಸ್ವಾಮಿ ನಮ್ಮನ್ನ ಬಂದು ಕರೆದುಕೊಂಡು ಹೋಗುವಲ್ಲಿಯೂ ಇರಲಿ. ಪ್ರಾರ್ಥಿಸು ನೀವೋ ಮಗನೇ, ಪ್ರಾರ್ಥಿಸು ನೀವೋ ಮಗಳೇ, ಪ್ರಾರ್ಥಿಸಲು ಅದ್ಭುತವ ಕಾಣುವೆ. ಆನಂದ ಆರೋ